ಹರೇ ಕೃಷ್ಣ. ಶ್ರೀಮದ್ ಭಾಗವತಂ ಸ್ಕಂದ 6 ಅಧ್ಯಾಯ 8 ಶ್ಲೋಕ 19. ದ್ವೈಪಾಯನೋ ಭಗವಾನ್ ಪ್ರಭಾದಾತ್ ದ್ವೈಪಾಯನೋ ಭಗವಾನ್ ಪ್ರಭಾದಾತ್ ಬುದ್ಧಸ್ತು ಪಾಸಂಡಗನ ಪ್ರಮಾದಾತ್ ಕಲ್ಕಿ ಕಲೆ ಕಲಾಮಲಾತ್ ಪ್ರಪಾತೋ ಕಲ್ಕಿ ಕಲೆ ಕಾಲಾಮಲಾತ್ ಪ್ರಪಾತೋ ಧರ್ಮಾವನಾಯೋ ಕೃತಾವತಾರಂ ಧರ್ಮಾವನಾಯೋ ಕೃತಾವತಾರ ದ್ವೈಪಾಯನೋ ಭಗವಾನ್ ಪ್ರಬೋಧಾತ್ ಬುದ್ಧಸ್ತು ಪಾಸಂಡಗನ ಪ್ರಮಾದಾತ್ ಕಲ್ಕಿ ಕಲೆ ಕಾಲಮಲಾತ್ ಪ್ರಪಾತೋ ಧರ್ಮಾವಯೋರ್ಕೃತಾವತಾರ ಧರ್ಮಾವನಾಯೋರ್ಕೃತಾವತಾರ. ಹರೇ ಕೃಷ್ಣ. ಯಾರಾದ್ರೂ ರಿಪೀಟ್ ಮಾಡ್ಕೊಳ್ಳಿ. ದ್ವೈಪಾಯನೋ ಭಗವಾನ್ ಅಪ್ರಬೋಧ ಬುದ್ಧಸ್ತು ಪಾಸಂಡಗನ ಪ್ರಮಾದ ಕಲ್ಕಿ ಕಲೆ ಕಾಲಮಲಾತ್ ಪ್ರಪಾತೋ ಧರ್ಮಾವನಯೋರು ಕೃತಾವತಾರ. ಹರೇ ಕೃಷ್ಣ. ಅನುವಾದ. ವೇದವ್ಯಾಸರಾಗಿ ಅವತಾರವೆತ್ತಿದ್ದ ದೇವೋತ್ತಮ ಪರಮಪುರುಷನು ವೇದ ಜ್ಞಾನದ ಅಭಾವದಿಂದ ಉಂಟಾಗುವ ಸಕಲ ಬಗೆಯ ಅಜ್ಞಾನಗಳಿಂದ ನಮ್ಮನ್ನು ರಕ್ಷಿಸಲಿ. ವೇದಿಕೆ ತತ್ವಗಳಿಗೆ ವಿರುದ್ಧವಾಗಿ ಕರ್ಮಗಳಿಂದ ವೈದಿಕ ಜ್ಞಾನ ತತ್ವಗಳನ್ನು ಕರ್ಮಾಚರಣೆಗಳನ್ನು ಉನ್ನತನಾಗಿ ಮರೆಯುವಂತ ಮಾಡುವ ಆಲಸ್ಯದಿಂದ ಬುದ್ಧ ದೇವನು ನನ್ನನ್ನು ರಕ್ಷಿಸಲಿ. ಧರ್ಮ ಉತ್ತಮಗಳನ್ನು ಸಂರಕ್ಷಿಸಲು ಕಲ್ಕಿ ದೇವನಾಗಿ ಅವತಾರವೆತ್ತಿದ ದೇವೋತ್ತಮ ಪರಮಪುರುಷನು ಕಲಿಯುಗದ ಕಲ್ಮಶಗಳಿಂದ ನನ್ನನ್ನು ರಕ್ಷಿಸಲು. ಹರೇ ಕೃಷ್ಣ. ಹರೇ ಕೃಷ್ಣ. ಅನುವಾದ ಮತ್ತು ಭಾರತ ಇಸ್ ಡಿವೈನ್ ದೇಸಿ ಭಕ್ತಿ ವೇದಾಂತ. ಜೈ ಶ್ರೀಲ. ವೇದವ್ಯಾಸರಾಗಿ ಅವತಾರವೆತ್ತಿದ ದೇವೋತ್ತಮ ಪರಮಪುರುಷನು ವೇದಜ್ಞಾನದ ಅಭಾವದಿಂದ ಉಂಟಾಗುವ ಸಕಲ ಬಗೆಯ ಅಜ್ಞಾನಗಳಿಂದ ನಮ್ಮನ್ನು ರಕ್ಷಿಸಲಿ. ವೈದಿಕ ತತ್ವಗಳಿಗೆ ವಿರೋಧಿಯಾದ ಕರ್ಮಗಳಿಂದ ವೈದಿಕ ಜ್ಞಾನ ತತ್ವಗಳನ್ನು ಕರ್ಮಾಚರಣೆಗಳನ್ನು ಉನ್ಮತ್ತನಾಗಿ ಮರೆಯುವಂತೆ ಮಾಡುವ ಆಲಸ್ಯದಿಂದ ಬುದ್ಧ ದೇವನು ನನ್ನನ್ನು ರಕ್ಷಿಸಲಿ. ಧರ್ಮತತ್ವಗಳನ್ನು ಸಂರಕ್ಷಿಸಲಿ. ಕಲ್ಕಿ ದೇವನಾಗಿ ಅವತಾರವೆತ್ತಿದ ದೇವೋತ್ತಮ ಪರಮಪುರುಷನು ಕಲಿಯುಗದ ಕಲ್ಮಶದಿಂದ ನನ್ನನ್ನು ರಕ್ಷಿಸಲಿ. ಭಾವನೆ. ವಿವಿಧ ಕಾರಣಗಳಿಂದಾಗಿ ಕಾಣಿಸಿಕೊಂಡ ದೇವೋತ್ತಮ ಪರಮಪುರುಷನ ವಿವಿಧ ಅವತಾರಗಳನ್ನು ಕುರಿತು ಈ ಶ್ಲೋಕದಲ್ಲಿ ಪ್ರಸ್ತಾಪ ಮಾಡಲಾಗಿದೆ. ಸಮಸ್ತ ಮಾನವ ಸಮುದಾಯದ ಹಿತಕ್ಕಾಗಿ ವೇದವ್ಯಾಸ ಮಹಾಮುನಿಗಳು ವೈದಿಕ ಸಾಹಿತ್ಯವನ್ನು ಸಂಕಲ್ಪಿಸಿದರು. ಈ ಕಲಿಯುಗದಲ್ಲಿ ಕೂಡ ಜೀವಿಯು ಅಜ್ಞಾನದ ಪ್ರತಿಕ್ರಿಯೆಗಳಿಂದ ತನ್ನನ್ನು ರಕ್ಷಿಸಿಕೊಳ್ಳಬೇಕೆಂದರೆ ವೇದವ್ಯಾಸರು ಬಿಟ್ಟು ಹೋಗಿರುವ ಗ್ರಂಥಗಳನ್ನು ಪರಾಮರ್ಶಿಸಬೇಕು. ಅವೆಂದರೆ 4 ವೇದಗಳು: ಸಾಮ, ಯಜುರ್, ಋಗ್ ಮತ್ತು ಅಥರ್ವ. 108 ಉಪನಿಷತ್ತುಗಳು, ವೇದಾಂತ ಸೂತ್ರ, ಬ್ರಹ್ಮಸೂತ್ರ, ಮಹಾಭಾರತ,
ಶ್ರೀಮದ್ ಭಾಗವತ, ಮಹಾಪುರಾಣ, ಬ್ರಹ್ಮಸೂತ್ರದ ಬಗೆಗೆ ವೇದವ್ಯಾಸರ ವ್ಯಾಖ್ಯಾನ ಮತ್ತು ಇತರ 17 ಪುರಾಣಗಳು. ವೇದವ್ಯಾಸರ ಅನುಗ್ರಹದಿಂದ ಮಾತ್ರ ನಮ್ಮನ್ನು ಅಜ್ಞಾನದ ಮುಷ್ಟಿಯಿಂದ ಪಾರು ಮಾಡಲು ಇಷ್ಟೆಲ್ಲ ಲೋಕೋತ್ತರ ಜ್ಞಾನದ ಗ್ರಂಥಗಳು ದೊರಕಿವೆ. ಶ್ರೀಲ ಜಯದೇವ ಗೋಸ್ವಾಮಿ ಅವರು ತಮ್ಮ ದಶಾವತಾರ ಸ್ತೋತ್ರದಲ್ಲಿ ವರ್ಣಿಸಿರುವಂತೆ ಬುದ್ಧನು ಮೇಲು ನೋಟಕ್ಕೆ ವೈದಿಕ ಜ್ಞಾನವನ್ನು ಅಲ್ಲಗಳೆದಿದ್ದಾನೆ. ನಿಂದಸಿ ಯಜ್ಞವಿದೇರಃ ಶ್ರುತಿ ಜಾತಂ ಸದಯ ಹೃದಯದರ್ಶಿತ ಪಶುಘಾತಂ ಕೇಶವಧೃತ ಬುದ್ಧ ಶರೀರ ಜೈ ಜಗದೀಶ ಹರೇ, ಜಯ ಜಗದೀಶ ಹರೇ. ಜನರು ಏಯವಾದ ಪ್ರಾಣಿ ವಧೆಯನ್ನು ಮಾಡದಂತೆ ತಡೆಯುವುದು ಮತ್ತು ಬಡಪಾಯಿ ಪ್ರಾಣಿಗಳನ್ನು ಅನಗತ್ಯವಾಗಿ ವಧೆಗೆ ಈಡಾಗುವಂತೆ ತಡೆಯುವುದು ಭಗವಾನ್ ಬುದ್ಧನ ಜೀವನ ಧ್ಯೇಯವಾಗಿತ್ತು. ವೈದಿಕ ಯಜ್ಞಗಳಲ್ಲಿ ಬಲಿ ಕೊಡುವುದಕ್ಕಾಗಿ ಪ್ರಾಣಿ ವಧೆ ಮಾಡುತ್ತಿರುವುದಾಗಿ ಪಾಷಂಡಿಗಳು ಜನರನ್ನು ವಂಚಿಸುತ್ತಿರುವಾಗ ವೈದಿಕ ವಿಧಿಗಳು ಪ್ರಾಣಿ ವಧೆಗೆ ಅನುಮತಿ ನೀಡುವಂತಿದ್ದರೆ ಅಂತಹ ವೈದಿಕ ತತ್ವಗಳನ್ನು ನಾನು ಅಂಗೀಕರಿಸುವುದಿಲ್ಲ ಎಂದು ಭಗವಾನನು ಹೇಳಿದ. ವೈದಿಕ ತತ್ವಗಳಿಗೆ ಬದ್ಧರಾಗಿ ಕಾರ್ಯ ಮಾಡುತ್ತಿದ್ದ ಜನರನ್ನು ದಿಟದಲ್ಲಿ ಅವನು ಪಾರು ಮಾಡಿದ. ಆದುದರಿಂದ ವೇದಗಳ ವಿಧಿಗಳನ್ನು ದುರುಪಯೋಗಪಡಿಸಿಕೊಳ್ಳದಂತೆ ತಡೆಯಲು ವ್ಯಕ್ತಿಯು ಭಗವಾನ್ ಬುದ್ಧನಿಗೆ ಶರಣಾಗಬೇಕು. ಕಲ್ಕಿ ಅವತಾರವು ಉಗ್ರವಾದ ಅವತಾರ. ಅವನು ಈ ಕಲಿಯುಗದಲ್ಲಿ ಹುಟ್ಟಿದ ನಾಸ್ತಿಕ ವರ್ಗವನ್ನು ನಿರ್ನಾಮ ಮಾಡುತ್ತಾನೆ. ಈಗ ಕಲಿಯುಗದ ಆರಂಭದಲ್ಲಿ ಅನೇಕ ಅಧಾರ್ಮಿಕ ತತ್ವಗಳು ರೂಢಿಯಲ್ಲಿವೆ. ಕಲಿಯುಗ ಮುಂದುವರಿದಂತೆ ಅನೇಕ ಮಿಥ್ಯಾ ಧರ್ಮ ತತ್ವಗಳು ಖಂಡಿತವಾಗಿಯೂ ರೂಢಿಗೆ ಬರುತ್ತವೆ. ಕಲಿಯುಗದ ಪ್ರಾರಂಭಕ್ಕೂ ಮೊದಲು ಭಗವಂತನ ಪಾದಪದ್ಮಗಳಿಗೆ ಶರಣಾಗಬೇಕೆಂದು ಭಗವಾನ್ ಕೃಷ್ಣನು ಪ್ರತಿಪಾದಿಸಿದ ನಿಜವಾದ ಧರ್ಮ ತತ್ವಗಳನ್ನು ಜನರು ಮರೆತು ಬಿಡುತ್ತಾರೆ. ದುರ್ದೈವವೆಂದರೆ ಕಲಿಯುಗದ ಕಾರಣದಿಂದಾಗಿ ಮೂಢಮತಿಗಳು ಕೃಷ್ಣನ ಪಾದಕಮಲಗಳಿಗೆ ಶರಣಾಗತರಾಗುವುದಿಲ್ಲ. ವೈದಿಕ ಧರ್ಮ ಪದ್ಧತಿಗೆ ತಾವು ಸೇರಿದವರೆಂದು ಹೇಳಿಕೊಳ್ಳುವವರು ಕೂಡ ವಾಸ್ತವದಲ್ಲಿ ವೈದಿಕ ತತ್ವಗಳಿಗೆ ವಿರೋಧಿಗಳಾಗುತ್ತಾರೆ. ತಾವು ಸೃಷ್ಟಿಸಿದ್ದೇ ಮುಕ್ತಿ ಮಾರ್ಗ ಎಂದು ವಾದಿಸುತ್ತಾ ಪ್ರತಿದಿನ ಅವರು ಹೊಸ ಹೊಸ ಧರ್ಮಗಳನ್ನು ಸೃಷ್ಟಿಸುತ್ತಲೇ ಇರುತ್ತಾರೆ. ನಾಸ್ತಿಕರು ಸಾಮಾನ್ಯವಾಗಿ ಯಥ ಮತ ತಥಾ ಪಥ ಎಂದು ಹೇಳುತ್ತಾರೆ. ಈ ದೃಷ್ಟಿಯ ಪ್ರಕಾರ ಮಾನವ ಸಮಾಜದಲ್ಲಿ ನೂರಾರು ಸಾವಿರಾರು ಬಗೆಯ ಅಭಿಪ್ರಾಯಗಳಿವೆ. ಅವುಗಳಲ್ಲಿ ಪ್ರತಿಯೊಂದು ಅಹಧರ್ಮ ತತ್ವವಾಗಿದೆ. ಮೂರ್ಖರ ಈ ದರ್ಶನವು ವೇದಗಳಲ್ಲಿ ಪ್ರಸ್ತಾಪಿತವಾದ ಧರ್ಮ ತತ್ವಗಳನ್ನು ನಾಶ ಮಾಡಿದೆ. ಕಲಿಯುಗ ಮುಂದುವರಿದಂತೆಲ್ಲ ಈ ಲೌಕಿಕ ದರ್ಶನಗಳು ಹೆಚ್ಚು ಹೆಚ್ಚು ಪ್ರಭಾವಶಾಲಿಯಾಗುತ್ತಾ ಹೋಗುತ್ತವೆ. ಕಲಿಯುಗದ ಕೊನೆಯ ಪಾದದಲ್ಲಿ ಕೇಶವನ ಉಗ್ರ ಅವತಾರವಾದ ಕಲ್ಕಿದೇವನು ಎಲ್ಲ ನಾಸ್ತಿಕರನ್ನು ಸಂಹರಿಸಿ ಭಗವಂತನ ಭಕ್ತರನ್ನು ಮಾತ್ರ ರಕ್ಷಿಸುವುದಾಗಿ ಅವತರಿಸುತ್ತಾನೆ. ಜೈ ಶ್ರೀಲ ಪ್ರಭುಪಾದ, ಜೈ ಶ್ರೀಲ. ನಮ್ಮೆಲ್ಲರಿಗೂ ಗೊತ್ತಿರುತ್ತೆ ಪರೀಕ್ಷಿತ್ ಮಹಾರಾಜ ಯಾರು ಅಂತ. ನಾವು ಎಲ್ಲರೂ ಹೇಳ್ತೀರ ಪರೀಕ್ಷಿತ್ ಮಹಾರಾಜ ಯಾರು ಅಂತ. ಅರ್ಜುನನ ಮೊಮ್ಮಗ. ಹಾಂ, ಅರ್ಜುನರ ಮೊಮ್ಮಗ ಅಭಿಮನ್ಯು ಅವರ ಮಗ. ಸೊ ಪರೀಕ್ಷಿತ್ ಮಹಾರಾಜ ಏನಂದ್ರೆ ದ್ವಾಪರ ಯುಗದ
ಕೊನೆಯ ಸಮಯದಲ್ಲಿ ಅವರು ರಾಜರಾಗಿದ್ದರು ಪರೀಕ್ಷಿತ್ ಮಹಾರಾಜ. ಸೊ ಅವಾಗ ಆ ಸಮಯದಿಂದ ಕಲಿಯುಗ ಪ್ರಾರಂಭವಾಗಬೇಕು. ಸೊ ಏನಾಯಿತು, ಪರೀಕ್ಷಿತ್ ಮಹಾರಾಜ ಒಂದಿನ ಕಾಡಿಗೆ ಬೇಟೆಯಾಡಲು ಹೋದಾಗ ಆ ಕಲಿಯುಗ ಪ್ರಾರಂಭ ಆಗುವುದ ಒಂದು ಸಿಂಪ್ಟಮ್ಸ್ ಅಂತ ಹೇಳ್ತಾರೆ. ಆ ಒಂದು ಇದರಿಂದ ಅವರು ಬಾಯಾರಿಕೆ ಆಗಿತ್ತು. ಸೊ ಅವಾಗ ನೀರು ಬೇಕಂತ ಅವರು ಕಾಡಲ್ಲಿ ನೋಡಿದಾಗ ಎಲ್ಲೂ ನೀರು ಸಿಗ್ತಾ ಇಲ್ಲ. ಸೊ ಅವಾಗ ಒಂದು ದೂರದಲ್ಲಿ ಒಂದು ಚಿಕ್ಕ ಒಂದು ಮನೆ ಇತ್ತು. ಸೊ ಅಲ್ಲಿ ಹೋಗಿ ನೋಡಿದ್ರೆ ನೀರು ಸಿಗ್ಬೋದು ಅಂತ ಅಲ್ಲಿ ಹೋದ್ರು. ಬಟ್ ಅಲ್ಲಿ ಹೋದ್ರೆ ಅಲ್ಲಿ ಸಮೀಕ ಋಷಿ ಅವರು ಆಳವಾದ ಧ್ಯಾನದಲ್ಲಿರ್ತಾರೆ. ಸೊ ಇವು ರಾಜ ಬಂದಿದ್ದಾರೆ, ಯಾವಾಗಲೂ ದೊಡ್ಡವರು ಬಂದಾಗ ಅವರನ್ನು ಸ್ವಾಗತ ಮಾಡಬೇಕು, ಸ್ವೀಕರಿಸಬೇಕು. ಬಟ್ ಅವರು ಒಂದು ಆಳವಾದ ಧ್ಯಾನದಲ್ಲಿದ್ದರು. ಅದಕ್ಕೆ ಅವರು ಪರೀಕ್ಷಿತ್ ಮಹಾರಾಜ್ ಅವರನ್ನ ನೋಡೇ ಇಲ್ಲ. ಸೊ ತಕ್ಷಣ ಪರೀಕ್ಷಿತ್ ಮಹಾರಾಜ್ ಅವರಿಗೆ ಕೋಪ ಬಂತು. ಏನು ಮಾಡೋಣ, ಇವ್ರಿಗೆ ಏನಾದರೂ ಒಂದು ಪಾಠ ಕಲಿಸ್ಬೇಕಲ್ವಾ ಅಂತ ಆಚೆ ಹೋಗಿ ಒಂದು ಸತ್ತೋಗಿರೋ ಒಂದು ಹಾವು ಇರುತ್ತೆ. ಸೊ ಹಾವನ್ನು ತಂದು ಇವರ ಮೇಲೆ ಹಾಕಿ ಅವ್ರು ಹೋಗ್ಬಿಡ್ತಾರೆ. ಯೂಶಲಿ ಪರೀಕ್ಷಿತ್ ಮಹಾರಾಜ್ ಅವರು ಧರ್ಮದಿಂದನೇ ನಡೆಯುತ್ತಾರೆ. ಬಟ್ ಅವಾಗ ದ್ವಾಪರ ಯುಗದ ಕೊನೆಯಲ್ಲಿ ಕಲಿಯುಗ ಪ್ರಾರಂಭ ಆಗ್ತಾ ಇದ್ರು. ಅದರಿಂದ ಅವರು ಒಂದು ತಕ್ಷಣ ಈ ಥರ ಒಂದು ವಿಷಯವನ್ನು ಮಾಡಿದರು. ಸೊ ಆ ಋಷಿ ಧ್ಯಾನದಲ್ಲಿದ್ದು ಅವರ ಮಗ ಬಂದರು, ಶೃಂಗಿ ಅಂತ, ಒಂದು 5 ವಯಸ್ಸಿನವರ ಬಾಲಕ. ಸೊ ಅವ್ರು ನೋಡಿದ ತಕ್ಷಣ ನನ್ನ ತಂದೆಗೆ ಈ ಥರ ಒಂದು ವಿಷಯವನ್ನು ಮಾಡಿದ್ರಲ್ವಾ, ಯಾರು ಇದಕ್ಕೆ ಕಾರಣ ಅಂತ ಅವ್ರ ತಕ್ಷಣ ಅವ್ರ ಕೋಪದಿಂದ ಒಂದು ಶಾಪವನ್ನು ಕೊಡ್ತಾರೆ. ಯಾರು ನಮ್ಮ ತಂದೆಗೆ ಈ ಥರ ಒಂದು ಅಪಮಾನ ಮಾಡಿದಾರೋ ಅವರಿಗೆ 7 ದಿನದಲ್ಲಿ ಒಂದು ಹಾವಿನಿಂದ ಸಾವು ಬರುತ್ತೆ ಅಂತ ಒಂದು ಶಾಪವನ್ನು ಕೊಡ್ತಾರೆ. ಸೊ ಇದು ಪರೀಕ್ಷಿತ್ ಮಹಾರಾಜರಿಗೂ ಗೊತ್ತಾಗುತ್ತೆ, ಈ ಥರ ನನಗೆ ಕೊನೆಯದಾಗಿ ಇನ್ನು 7 ದಿನ ಇದೆ. ಸೊ ಇದನ್ನು ಏನು ಮಾಡಬೇಕು ಅಂತ ಅವ್ರು ಎಲ್ಲರೂ ಕೇಳ್ತಾರೆ. ಅವರ ರಾಜ್ಯದಲ್ಲಿ ಇರೋ ಋಷಿಗಳು, ಅವ್ರ ಮಂತ್ರಿಗಳು ಎಲ್ಲರೂ ಕೇಳ್ತಾರೆ, ನನಗೆ ಇನ್ನೂ ಬ್ಯಾಲೆನ್ಸ್ ಇರೋದು 7 ದಿನ. ಸೊ ಇದನ್ನು ನಾನು ಏನಾದರೂ ಮಾಡಿ ಒಂದು ಒಳ್ಳೆ ರೀತಿಯಲ್ಲಿ ಉಪಯೋಗ ಮಾಡಬೇಕು ಅಂತ ಅವ್ರು ಯೋಚನೆ ಮಾಡಿದಾಗ ಯಾರಿಗೂ ಒಂದು ಉತ್ತರ ಸಿಗಲ್ಲ ಏನು ಮಾಡಬೇಕು ಅಂತ. ಸೊ ಅವ್ರು ಏನು ಮಾಡ್ತಾರೆ, ಓಕೆ ಇನ್ನು ನಾವು ಸಮಯವನ್ನು ವೇಸ್ಟ್ ಮಾಡೋದು ಬೇಡ ಅಂತ ಅವರು ಎಲ್ಲ ರಾಜ್ಯವನ್ನು ಅವರ ಮಕ್ಕಳಿಗೆ ಎಲ್ಲ ಕೊಟ್ಟು ಅವರು ತಕ್ಷಣ ಕಾಡಿಗೆ ಹೋಗ್ತಾರೆ. ಸೊ ಅವರು ಕಾಡಿಗೆ ಹೋದಾಗ ಗಂಗಾ ನದಿಯ ತೀರದಲ್ಲಿ ಹೋಗಿ ಹೋಗ್ತಾರೆ. ಸೊ ಇದೇ ಸಮಯದಲ್ಲಿ ಏನಾಗುತ್ತೆ, ಅಲ್ಲಿ ವ್ಯಾಸದೇವ ಅವರ ಮಗ ಒಂದು ತುಂಬ ತಿಂಗಳು ಅವರು ಗರ್ಭದಲ್ಲೇ ಇರ್ತಾರೆ. ಸೊ ಅವರು ಯಾಕಂದರೆ ನಾನು ಹುಟ್ಟಿದಾಗ ನಾನು ಈ ಭೌತಿಕ ಜೀವನದಲ್ಲಿ ಹಾಳಾಗಿ ಹೋಗ್ಬಿಡ್ತೀನಿ, ನನ್ನ ಅಧ್ಯಾತ್ಮ ಜೀವನಕ್ಕೆ ನಾನು ಅಷ್ಟು ಎಫರ್ಟ್ ಹಾಕಲ್ಲ, ಫೋಕಸ್ ಇರಲ್ಲ ಅಂತ ಅವರು ಗರ್ಭದಲ್ಲೇ ಇರ್ತಾರೆ. ಸೊ ಅವಾಗ ವೇದವ್ಯಾಸ ಭಗವಂತನ ಹತ್ರ ಪ್ರಾರ್ಥನೆ ಮಾಡಿ ಭಗವಂತನೇ ಸ್ವಯಂ ಬಂದು ಅವರಿಗೆ ಒಂದು ನಿರ್ಧಾರ ಕೊಡ್ತಾರೆ, ಇಲ್ಲ ನಾನು ನೋಡ್ಕೊಳ್ತೀನಿ, ನೀನು ಹುಟ್ಟಿದ್ರೇನು ನೀನು ಈ ಭೌತಿಕ ಜೀವನದಲ್ಲಿ ಹೋಗಿ ಇದಾಗಲ್ಲ, ನೀನು ಆಧ್ಯಾತ್ಮಿಕ ಜೀವನದಲ್ಲಿ ಇರ್ತೀಯ ಅಂತ ಒಂದು ಮಾತು ಕೊಟ್ಟಾಗ ಅವರು ಜನ್ಮವನ್ನು ಮಾಡ್ತಾರೆ. ಅವರು ವ್ಯಾಸ ಅವರ ಮಗ ಹುಟ್ಟಿದ ತಕ್ಷಣ ಅವ್ರು ಏನು ಮಾಡ್ತಾರೆ, ದೊಡ್ಡ ವ್ಯಕ್ತಿ ಆಗ್ಬಿಡ್ತಾರೆ. ಮತ್ತೆ ಮನೆಯನ್ನು ಬಿಟ್ಟು ಕಾಡಿಗೆ ಹೋಗ್ತಾರೆ. ಸೊ ಕಾಡಿಗೆ ಹೋದಾಗ ಇಲ್ಲಿ ಪರೀಕ್ಷಿತ್ ಮಹಾರಾಜರು ಗಂಗಾ ನದಿಯ ತೀರ ಬಂದಿದ್ದಾರೆ. ಅಲ್ಲಿ ಸುಖದೇವ ಗೋಸ್ವಾಮಿ, ವ್ಯಾಸದೇವ ಅವರ ಮಗ, ಅವರು ಆ ಗಂಗಾ ನದಿಯ ತೀರದಲ್ಲಿ ಬಂದಿದ್ದರು. ಸೊ ಅಲ್ಲಿ ಪರೀಕ್ಷಿತ್ ಮಹಾರಾಜರು ಈ ಥರ ಒಬ್ಬೊಬ್ಬರು ಪರೀಕ್ಷೆ ಆಗ್ತಾರೆ. ಸೊ ಇನ್ನು 7 ದಿನ ನನಗೆ ನನ್ನ ಜೀವನದಲ್ಲಿ ಇರೋದು. ಸೊ ನಾನು ಏನಾದರೂ ಮಾಡಿ ಇದನ್ನು ಒಳ್ಳೆ ರೀತಿಯಲ್ಲಿ ಉಪಯೋಗ ಮಾಡಬೇಕು ಅಂದಾಗ, ಮತ್ತು ಆ ಸಮಯ ಅಲ್ಲಿರುವ ಋಷಿಗಳು, ಮುನಿಗಳು, ಎಷ್ಟೊಂದು ಜನ ಅವರು ಬಂದು ಆ ಸಭೆಯಲ್ಲಿ ಹಾಜರಾಗ್ತಾರೆ. ಸೊ ಅವಾಗ 7 ದಿನ ಶ್ರೀಮದ್ ಭಾಗವತಂ ನಾವು ಓದ್ತಾ ಇರೋಲ್ವಾ, ಈ ಇಡೀ ಗ್ರಂಥ ಶ್ರೀಮದ್ ಭಾಗವತಂ ಆ 7 ದಿನಗಳಲ್ಲಿ ಸುಖದೇವ ಗೋಸ್ವಾಮಿ ಪರೀಕ್ಷಿತ್ ಮಹಾರಾಜರಿಗೆ ಉಪದೇಶವನ್ನು ಮಾಡ್ತಾರೆ. ಸೊ ಅವಾಗ ಪರೀಕ್ಷಿತ್ ಮಹಾರಾಜರು 7 ದಿನಗಳು ಒಂದೊಂದು ಪ್ರಶ್ನೆ ಕೇಳ್ತಾರೆ. ಅವ್ರಿಗೆ ಈ ವಿಷಯ ಯಾಕಾಯಿತು, ಹಿಂಗೇನಾಯಿತು, ಇಂದ್ರಗೆ ಯಾಕೆ ಶಾಪ ಬಂತು, ಅಜಾಮಿಲ ಕಥೆ, ಈ ಥರ ಒಂದೊಂದು ಪ್ರಶ್ನೆ ಅವರು ಕೇಳ್ತಾ ಸುಖದೇವ ಗೋಸ್ವಾಮಿ ಅವರಿಗೆ ಒಂದು ಆಳವಾಗಿ ಉತ್ತರವನ್ನು ಕೊಡ್ತಾ ಇರ್ತಾರೆ. ಸೊ ಇದು ಮೊದಲನೇ ಬಾರಿ ನಡೆದಿರುವ ಸಂಭಾಷಣೆ, ಯಾರ ಮಧ್ಯೆ, ಸುಖದೇವ ಗೋಸ್ವಾಮಿ ಮತ್ತೆ ಪರೀಕ್ಷಿತ್ ಮಹಾರಾಜರ ಮಧ್ಯೆ ನಡೆದಿರುವ ಸಂಭಾಷಣೆ. ಇದೇ ಥರ ಮತ್ತೆ ಇನ್ನೂ ಸ್ವಲ್ಪ ಸಮಯ ಬಿಟ್ಟು ಆ ಸಭೆಯಲ್ಲಿರುವ ಸೂತ ಗೋಸ್ವಾಮಿ ಬಂದು ಮತ್ತೆ ಇನ್ನೊಂದು ಬಾರಿ ಶ್ರೀಮದ್ ಭಾಗವತವನ್ನು ಸಂಭಾಷಣೆ ಮಾಡ್ತಾರೆ. ಸೊ ಅವಾಗ ಇತರ ಋಷಿಗಳು ಅಂದರೆ ಶೌನಕ ಋಷಿ ಇರ್ತಾರೆ. ಸೊ ಅವರು ಪ್ರಶ್ನೆ ಕೇಳ್ತಾರೆ, ಸೂತ ಗೋಸ್ವಾಮಿ ಅದಕ್ಕೆ ಉತ್ತರವನ್ನು ಕೊಡ್ತಾರೆ. ಅದಕ್ಕೆ ನಾವು ಭಾಗವತದಲ್ಲಿ ನೋಡಿದಾಗ 2 ಸಂಭಾಷಣೆಗಳು ಇರುತ್ತೆ. ಸುಖದೇವ ಗೋಸ್ವಾಮಿ ಮತ್ತೆ ಪರೀಕ್ಷಿತ್ ಮಹಾರಾಜರ ಮಧ್ಯೆ ನಡೆದಿರುವ ಸಂಭಾಷಣೆ ಇರುತ್ತೆ, ಮತ್ತೆ ಸೂತ ಗೋಸ್ವಾಮಿ ಮತ್ತೆ ಶೌನಕ ಋಷಿ ಅವರ ಮಧ್ಯೆ ನಡೆದಿರುವ ಸಂಭಾಷಣೆ 2 ಇರುತ್ತೆ ನಮ್ಮ ಶ್ರೀಮದ್ ಭಾಗವತಂ ಗ್ರಂಥದಲ್ಲಿ. ಸೊ ಇವಾಗ ನಾವು 6ನೇ ಸ್ಕಂದದಲ್ಲಿದ್ದೀವಿ. ಸೊ ನಾವು 5ನೇ ಸ್ಕಂದದಲ್ಲಿ ಏನಾಗ್ತಾ ಇರುತ್ತೆ ಅಂದರೆ, ಪರೀಕ್ಷಿತ್ ಮಹಾರಾಜ್ ಕೇಳ್ತಾರೆ, ಈ ಥರ ಎಷ್ಟು ಪಾಪಗಳನ್ನು ಮಾಡ್ತಾರಲ್ವಾ, ಇವರೆಲ್ಲ ಎಲ್ಲಿ ಹೋಗ್ತಾರೆ, ಏನಾಗುತ್ತೆ,
ಅಂದಾಗ ಸುಖದೇವ ಗೋಸ್ವಾಮಿ ಅಂತಾರೆ ಇಷ್ಟೊಂದು ನರಕ ಲೋಕಗಳಿದೆ. ಸೊ ಇಲ್ಲಿ ಹೋದಾಗ ಅವ್ರಿಗೆ ಈ ತರ ಪಾಪವನ್ನು ಮಾಡಿದ್ರೆ ಈ ತರ ಅವ್ರಿಗೆ ಶಿಕ್ಷೆಯನ್ನು ಕೊಡ್ತಾರೆ. ಸೊ ಒಂದೊಂದು ಪಾಪ ಎಷ್ಟು ಲೋಕಗಳಿದೆ ಅಂದ್ರೆ ಒಂದು ಇಡೀ ಅಧ್ಯಾಯ ಒಂದು ನರಕ ಲೋಕಗಳ ಬಗ್ಗೆ ವಿವರಣೆ ಮಾಡ್ತಾರೆ. ಸೊ ಅದಾದ ತಕ್ಷಣ ಪರೀಕ್ಷಿತ್ ಮಹಾರಾಜರಿಗೆ ಒಂದು ಸಂದೇಹ ಬರುತ್ತೆ, ಇದರಿಂದ ನಮ್ಮ ಜನತೆಗಳನ್ನು ಹೆಂಗೆ ಕಾಪಾಡೋದು ಅಂತ ಅವರು ಪ್ರಶ್ನೆಯನ್ನು ಕೇಳ್ತಾರೆ, ಹೆಂಗೆ ಇದನ್ನು ಕಾಪಾಡೋಣ ಅಂತ. ಸೊ ಅವಾಗ ನಮ್ಮ 6ನೇ ಸ್ಕಂದ ಪ್ರಾರಂಭ ಆಗುತ್ತೆ. ಸೊ ಅವಾಗ ಸುಖದೇವ್ ಗೋಸ್ವಾಮಿ ಅಜಾಮಿಲ ಅವರ ಬಗ್ಗೆ ಹೇಳ್ತಾರೆ. ಸೊ ಈ ಥರ ಅಜಾಮಿಲ ಅಂತ ಒಂದು ಬ್ರಾಹ್ಮಣ ಇದ್ರು, ಅವರು ತುಂಬಾ ವೇದಿಕೆಗಳಲ್ಲಿ ಆಧ್ಯಾತ್ಮಿಕ ಜೀವನದಲ್ಲಿ ಇದ್ರು. ಬಟ್ ಏನೋ ಒಂದು ಕಾರಣಕ್ಕೋಸ್ಕರ ಅವರು ಆಧ್ಯಾತ್ಮಿಕ ಜೀವನದಿಂದ ವಾಪಸ್ ಭೌತಿಕ ಜೀವನಕ್ಕೆ ಹೋಗ್ಬಿಡ್ತಾರೆ. ಮತ್ತೆ ಅವ್ರು ಏನಾಯ್ತು, ಕೊನೆಯಲ್ಲಿ ನಾರಾಯಣ ಅಂತ ಒಂದು ಅವರ ಮಗನು ಕರೆಯುವಾಗ ವಿಷ್ಣುದೂತ ಬಂದು ಅವರನ್ನು ಕಾಪಾಡ್ತಾರೆ. ಸೊ ಈ ತರ ಅಜಾಮಿಲ ಅವರ ಕಥೆಯಲ್ಲಿ ಹರೇ ಕೃಷ್ಣ ಮಹಾಮಂತ್ರ ಇಲ್ಲ ಭಗವಂತನ ನಾಮ ಜಪವನ್ನು ಮಾಡಿದಾಗ ನಮ್ಗೆ ಈ ತರ ಪಾಪಗಳಿಂದ ನಮ್ಗೆ ಪರಿಹಾರ ಸಿಗುತ್ತೆ ಅಂತ ಪ್ರಾರಂಭವಾಗುತ್ತೆ 6ನೇ ಸ್ಕಂದ. ಆಮೇಲೆ ನಾರದ ಮುನಿ ಅವರ ಶಾಪ. ಸೊ ಪ್ರಜಾಪತಿ ದಕ್ಷ ಬಂದು ನಾರದ ಮುನಿ ಅವರಿಗೆ ಶಾಪವನ್ನು ಕೊಡ್ತಾರೆ. ಸೊ ಅದಾದ ತಕ್ಷಣ ಇವಾಗ 8ನೇ ಅಧ್ಯಾಯದಲ್ಲಿ 2ನೇ ಅಧ್ಯಾಯದಿಂದ ಶುರುವಾಗುತ್ತೆ. ಇಂದ್ರದೇವ ಬಂದು ಅವರ ಗುರು ಬೃಹಸ್ಪತಿಗೆ ಒಂದು ಅಪರಾಧವನ್ನು ಮಾಡಿಬಿಡ್ತಾರೆ. ಸೊ ಒಂದಿನ ಏನಾಗುತ್ತೆ, ಇಂದ್ರದೇವ ಅವರು ಅವರ ಒಂದು ಸ್ಥಾನದಲ್ಲಿ ಕೂತ್ಕೊಂಡು ಅವರ ಪತ್ನಿಯರ ಜೊತೆ ಮತ್ತೆ ಇತರ ದೇವರ ಜೊತೆ ಎಲ್ಲ ಕೂತ್ಕೊಂಡು ಸೊ ಎಲ್ಲರೂ ಇಂದ್ರದೇವರನ್ನು ಹೊಗಳ್ತಾ ಇರ್ತಾರೆ. ಸೊ ಇಂದ್ರದೇವರ ಬಗ್ಗೆ ಒಳ್ಳೆ ಮಾತು ಹೇಳ್ತಾರೆ, ಹೊಗಳ್ತಾ ಇರ್ತಾರೆ. ಸೊ ಇಂದ್ರದೇವರು ಆ ಒಂದು ಸಂತೋಷದಲ್ಲಿ ಇರ್ತಾರೆ. ಬಟ್ ಆ ಒಂದು ಸಮಯ ಅವರ ಗುರು ಆಧ್ಯಾತ್ಮಿಕ ಗುರು ಬೃಹಸ್ಪತಿ ಆ ಸಭೆಗೆ ಬರ್ತಾರೆ. ಇಂದ್ರದೇವರು ಅವರನ್ನು ನೋಡಿರ್ತಾರೆ ಬೃಹಸ್ಪತಿಯನ್ನ, ಆದರೆ ಅವರು ಆ ಒಂದು ಅಹಂಕಾರದಿಂದ ಏನ್ ಮಾಡ್ತಾರೆ, ಅವರನ್ನು ಸ್ವೀಕರಿಸುವುದಿಲ್ಲ, ಅವರಿಗೆ ಒಂದು ಸ್ಥಾನ ಕೊಡುವುದಿಲ್ಲ, ಅವರಿಗೆ ಆ ಒಂದು ಇದು ಕೊಡಲ್ಲ. ಸೊ ಬೃಹಸ್ಪತಿಗೆ ಅದು ಒಂದು ಅಪರಾಧ ಆಗ್ಬಿಡುತ್ತೆ. ನಾನು ಈ ತರ ಆಧ್ಯಾತ್ಮಿಕ ಜೀವನದ ಒಂದು ಗುರು, ಬಟ್ ನಾನು ಬಂದಾಗಲೂ ಇವ್ರು ನನ್ನನ್ನು ನೋಡದೆ ಇಷ್ಟೊಂದು ಅಹಂಕಾರದಿಂದ ಇದ್ದಾರಲ್ವಾ ಅಂತ. ಬಟ್ ಆದ್ರೂ ಅವ್ರು ಏನು ಶಾಪ ಕೊಡಲ್ಲ ಇಂದ್ರದೇವರಿಗೆ. ಅವ್ರು ಯಾಕಂದ್ರೆ ಅವ್ರಿಗೆಲ್ಲ ಗೊತ್ತಿರುತ್ತೆ, ಅವರು ಗುರು ಅಲ್ವಾ. ತಕ್ಷಣ ಏನ್ ಮಾಡ್ತಾರೆ, ಅವರು ಆ ಸಭೆಯಿಂದ ಹೋಗ್ಬಿಡ್ತಾರೆ. ಸೊ ಇವಾಗ ಎಲ್ಲ ದೇವರಿಗೆಲ್ಲ ಒಂದು ಗೊತ್ತಾಗುತ್ತೆ, ನಾವೇನೋ ಒಂದು ಅಪರಾಧ ಮಾಡಿದೀವಿ ಈ ತರ ಗುರುಗೆ ಅಂತ ಇಂದ್ರದೇವರಿಗೆ ಭಯ ಬಂತು. ಸೊ ಅವಾಗ ಎಲ್ಲರೂ ಹೋಗಿ ಎಲ್ಲ ದೇವರು ಒಂದೊಂದು ಕಡೆ ಹೋಗಿ ಹುಡುಕ್ತಾರೆ. ಬೃಹಸ್ಪತಿ ನಮ್ಮ ಗುರುವನ್ನು ಹೋಗಿ ಒಂದು ಕ್ಷಮೆ ಕೇಳೋಣ ಅಂತ ಹೋಗಿ ಹುಡುಕ್ತಾಗ ಬೃಹಸ್ಪತಿ ಅವ್ರಿಗೆ ಎಲ್ಲೂ ದರ್ಶನ ಕೊಡಲ್ಲ. ಸೊ ಅವರು ಹುಡುಕಿ ಏನಾಗ್ತಾರೆ, ಹುಡುಕ್ತಾ ಇರ್ತಾರೆ. ಈ ಒಂದು ಸಮಯ ಏನಾಗುತ್ತೆ, ಈ ವಿಷಯ ಅಂದ್ರೆ ದೇವಲೋಕದಲ್ಲಿ ಗುರು ಇಲ್ಲ, ಬೃಹಸ್ಪತಿ ಇಲ್ಲ, ಈ ಒಂದು ಪರಿಸ್ಥಿತಿ ಅಸುರರಿಗೆ ಗೊತ್ತಾಗ್ಬಿಡುತ್ತೆ. ಅಸುರರ ಗುರು ಬಂದ್ಬಿಟ್ಟು ಶುಕ್ರಾಚಾರ್ಯ. ಸೊ ಅವ್ರು ಏನ್ ಮಾಡ್ತಾರೆ, ಈ ತರ ಒಂದು ಗುರು ಇಲ್ಲದೆ ಇರುವಾಗ ಇವ್ರಿಗೆ ಆ ಒಂದು ತಪಸ್ಸೆ ಮಾಡಲ್ಲ, ಇವ್ರು ಯಾವುದೇ ಯಜ್ಞ ಏನು ಮಾಡಲ್ಲ, ಇವ್ರಿಗೆ ಶಕ್ತಿ ತುಂಬಾ ಕಡಿಮೆ ಇರುತ್ತೆ ಅಂತ ಅವ್ರು ಬಂದು ಈ ಒಂದು ಸಮಯವನ್ನು ಪ್ರಯೋಗಿಸಿ ಯುದ್ಧ ಮಾಡೋಣ ಎಲ್ಲ ದೇವರನ್ನ ಅಂತ ಯುದ್ಧ ಮಾಡಿ ಇಂದ್ರ ಎಲ್ಲರನ್ನು ಸೋಲಿಸಿ ಆ ಎದುರ್ಲೋಕವನ್ನು ಅವರು ಆಕ್ರಮಣ ಮಾಡಿರ್ತಾರೆ. ಸೊ ಇವಾಗ ಎಲ್ಲ ದೇವರು ಇಂದ್ರ ಇವರೆಲ್ಲ ಯುದ್ಧದಲ್ಲಿ ಸೋತೋಗಿ ಇವಾಗ ಏನ್ ಮಾಡ್ಬೇಕಂತ ಅವ್ರಿಗೆ ಗೊತ್ತಾಗಲ್ಲ. ಸೊ ಎಲ್ಲರೂ ಹೋಗಿ ಬ್ರಹ್ಮರ ಹತ್ರ ಹೋಗಿ ಕೇಳ್ತಾರೆ, ಈ ತರ ನಮ್ಮ ಪರಿಸ್ಥಿತಿ ಆಗಿದೆ, ನಮ್ಮ ಗುರು ನಮ್ಮನ್ನು ಬಿಟ್ಟು ಹೋಗಿದ್ದಾರೆ. ಸೊ ಈ ಒಂದು ಸಿಚುವೇಶನ್ ಅವರು ಶುಕ್ರಾಚಾರ್ಯ ಬಂದ್ಬಿಟ್ಟು ಅಸುರರಿಗೆ ಹೇಳಿ ಯುದ್ಧ ಮಾಡಿ ಇವಾಗ ಇಂದ್ರಲೋಕ ಎಲ್ಲ ಅವರು ಆಕ್ರಮಣದಲ್ಲಿದೆ, ಅವರ ಒಂದು ಕಂಟ್ರೋಲಲ್ಲಿ ಇದೆ ಅಂದಾಗ ಅವಾಗ ಬ್ರಹ್ಮ ಹೇಳ್ತಾರೆ, ಸರಿ ಈ ತರ ಆಗಿದೆಯಾ ಸರಿ ಅಂತ ಅವರು ಏನೋ ಒಂದು ಗುರು ಬೇಕಲ್ವಾ ಅಂತ ಅವ್ರೇನ್ ಮಾಡ್ತಾರೆ, ಸ್ವರೂಪ ಅಂತ ಒಂದು ಬ್ರಾಹ್ಮಣರಿಗೆ ಹೇಳ್ತಾರೆ. ಸೊ ಇಂದ್ರ ಮತ್ತೆ ಎಲ್ಲ ದೇವರು ಹೋಗಿ ಸ್ವರೂಪರ ಹತ್ರ ಹೋಗಿ ಕೇಳಿ ಅವರು ನಿಮ್ಮನ್ನು ಸ್ವೀಕರಿಸಿ ನೀವು ಯಜ್ಞವನ್ನು ಮಾಡಿ ಅಂತ ಹೇಳ್ತಾರೆ. ಅವಾಗ ಸ್ವರೂಪ ಅಂತ ಅವರನ್ನು ಹೋಗಿ ದೇವರೆಲ್ಲ ಹೋಗಿ ಕೇಳ್ತಾರೆ, ನಾವು ನಿಮ್ಮನ್ನು ಗುರುವಾಗಿ ಸ್ವೀಕಾರ ಮಾಡ್ತೀವಿ, ನಮಗೆ ಬಂದು ಯಜ್ಞ ಎಲ್ಲ ಮಾಡಿ ನಮ್ಮ ಶಕ್ತಿಯನ್ನು ನಮಗೆ ಬರಬೇಕು, ಮತ್ತೆ ನಾವು ಹೋಗಿ ಯುದ್ಧ ಮಾಡಿ ಇಂದ್ರಲೋಕವನ್ನು ನಾವು ಹೋಗಿ ಆಕ್ರಮಣ ಮಾಡ್ಬೇಕಂತ ಅವರು ಒಪ್ಕೊಳ್ತಾರೆ. ಸ್ವರೂಪ ಅಂತ ಅವರು ಒಂದು ಉನ್ನತವಾದ ಒಂದು ಬ್ರಾಹ್ಮಣ. ಸೊ ಇವಾಗ ಏನಾಗುತ್ತೆ, ಈ ಒಂದು ಉದಾಹರಣೆಯಿಂದ ಇಂದ್ರ ಒಂದು ಅಪರಾಧ ಮಾಡಿ ಅವರ ಸ್ಥಾನದಿಂದ ಕೆಳಗಡೆ ಬಿದ್ದೋಗ್ತಾರೆ. ಇದು ಒಂದೇ ಉದಾಹರಣೆ ಅಲ್ಲ, ನಮ್ಮ ಭಾಗವತದಲ್ಲಿ ನಮ್ಮ ಶಾಸ್ತ್ರದಲ್ಲಿ ಹಲವಾರು ಉದಾಹರಣೆಯನ್ನು ಕೊಡಲಾಗಿದೆ. ಅಂದ್ರೆ ಎಲ್ಲರೂ ಅವರ ಒಂದು ಸ್ಥಾನದಿಂದ ಬಿದ್ದೋಗ್ತಾರೆ. ಅದಕ್ಕೆ ಯಾವುದು ಕಾರಣ ಅಂತ ಇನ್ನ ಒಂದು ಉದಾಹರಣೆಯನ್ನು ನೋಡೋಣ.
ಸೊ ನಮ್ಮೆಲ್ಲರಿಗೂ ವಿಶ್ವಾಮಿತ್ರ ಮುನಿ ಗೊತ್ತಿದೆ. ಸೊ ವಿಶ್ವಾಮಿತ್ರ ಮುನಿ ಬಂದು ರಾಜ ಋಷಿ ಅಂತ ಹೇಳ್ತಾರೆ. ಅವರು ಅಂದರೆ ಎಲ್ಲ ಋಷಿಗಳಿಗೂ ಅವರು ಒಂದು ರಾಜ ಋಷಿ. ಬಟ್ ಆದರೂ ಅವ್ರಿಗೆ ಇನ್ನೊಂದು ಕೊರತೆ ಇತ್ತು, ನಾನು ಬ್ರಹ್ಮ ಋಷಿ ಆಗಬೇಕು ಅಂತ. ಸೊ ಅವಾಗ ಅವ್ರು ಹೋಗಿ ತಪಸ್ಸೆಲ್ಲ ಮಾಡ್ತಾರೆ, ನಾನು ಬ್ರಹ್ಮ ಋಷಿ ಆಗಬೇಕು ಅಂತ. ಬಟ್ ಆ ಸಮಯದಲ್ಲಿ ಏನಾಗುತ್ತೆ, ತ್ರಿಶಂಕು ಅಂತ ಒಬ್ಬ ರಾಜ ಇರ್ತಾರೆ. ಅವರು ತುಂಬಾ ಸುಂದರವಾಗಿರ್ತಾರೆ, ಅವರ ದೇಹ ಅಂದರೆ ಅಷ್ಟು ಸುಂದರವಾಗಿರುತ್ತೆ. ಅವ್ರಿಗೆ ಒಂದು ಹೆಮ್ಮೆಯಿಂದ ಏನು ಮಾಡ್ತಾರೆ, ಈ ದೇಹ ಇಷ್ಟೊಂದು ಸುಂದರವಾಗಿದೆ ಅಲ್ವಾ, ನಾವು ಇದೇ ದೇಹದಿಂದ ಸ್ವರ್ಗಲೋಕಕ್ಕೂ ಇಲ್ಲ ಮೇಲ್ಲೋಕಕ್ಕೂ ಹೋದ್ರೆ ಹೇಗಿರುತ್ತೆ ಅಂತ ಅವರು ವಶಿಷ್ಠ ಮುನಿಗೆ ಹೋಗಿ ಕೇಳ್ತಾರೆ. ಈ ಥರ ಋಷಿ, ನನಗೆ ಇದೇ ದೇಹದಿಂದ ನಾನು ಮೇಲ್ಲೋಕಕ್ಕೆ ಇಲ್ಲ ಸ್ವರ್ಗಲೋಕಕ್ಕೆ ಹೋಗ್ಬೇಕು ಅಂತ ಇದೆ. ಸೊ ನಿಮ್ಮ ಒಂದು ಶಕ್ತಿಯಿಂದ ಇದನ್ನು ನನಗೆ ಮಾಡಲಾಗುತ್ತಾ ಅಂತ ಕೇಳಿದಾಗ ವಶಿಷ್ಠರು ಅದನ್ನು ನಿರಾಕರಿಸ್ತಾರೆ. ಈ ಥರ ನಾವು ಈ ಭೌತಿಕ ದೇಹವನ್ನು ಇಟ್ಕೊಂಡು ಮೇಲ್ಲೋಕಕ್ಕೆ ಬೇರೆ ಲೋಕಗಳ ಹೋಗೋಕ್ಕಾಗಲ್ಲ. ಸೊ ಅಂತ ಅವರು ನಿರಾಕರಿಸ್ತಾರೆ. ಸೊ ಇವರು ಈ ವಿಷಯ ಏನಾಗುತ್ತೆ, ವಿಶ್ವಾಮಿತ್ರ ಮುನಿಗೆ ಗೊತ್ತಾಗುತ್ತೆ. ಓ, ವಶಿಷ್ಠರು ಆಗಲ್ಲ ಅಂತ ಹೇಳಿದಾರ, ಹಂಗಂದ್ರೆ ನಾನು ಮಾಡ್ತೀನಿ. ಈ ಒಂದು ನನ್ನ ಶಕ್ತಿಯನ್ನು ಪ್ರಯೋಗಿಸಿ ಇದೇ ದೇಹದಿಂದ ತ್ರಿಶಂಕು ನಿನ್ನನ್ನು ನಾನು ಬೇರೆ ಲೋಕಕ್ಕೆ ಮೇಲ್ಲೋಕಕ್ಕೆ ಕಳಿಸ್ತೀನಿ ಅಂತ ಅವ್ರು ಏನ್ ಮಾಡ್ತಾರೆ, ಅವರ ಪೂರ್ತಿ ಆ ಶಕ್ತಿಯ ತಪಸ್ಸನ್ನು ಮಾಡಿರ್ತಾರಲ್ಲ, ಆ ಶಕ್ತಿಯನ್ನು ಪ್ರಯೋಗಿಸಿ ತ್ರಿಶಂಕುವನ್ನ ಇದೇ ದೇಹದಿಂದ ಸ್ವರ್ಗಲೋಕಕ್ಕೆ ಇಲ್ಲ ಮೇಲ್ಲೋಕಕ್ಕೆ ಕಳಿಸ್ತಾರೆ. ಬಟ್ ಅಲ್ಲಿ ಏನಾಗುತ್ತೆ, ದ್ವಾರಪಾಲಕಗಳು ಅವರನ್ನು ಇಲ್ಲ ಈ ದೇಹದಿಂದ ಬರಕಾಲ ಅಂತ ಅವ್ರನ್ನ ವಾಪಸ್ ಭೂಲೋಕಕ್ಕೆ ಕಳಿಸ್ತಾರೆ. ಮತ್ತೆ ಇನ್ನೊಂದು ಬಾರಿ ವಿಶ್ವಾಮಿತ್ರ ಅವರ ಶಕ್ತಿಯನ್ನು ಪ್ರಯೋಗಿಸಿ ತ್ರಿಶಂಕುವನ್ನು ಮೇಲೆ ಕಳಿಸ್ತಾರೆ. ಅದೇ ತರ ದೇವಲೋಕದಲ್ಲಿರೋರು ಅವರನ್ನು ಇಲ್ಲ ಅವ್ರು ಅಲೋ ಮಾಡಲ್ಲ, ಇಲ್ಲ ವಾಪಸ್ ಹೋಗಿ ಅಂತ ವಾಪಸ್ ಕಳಿಸ್ಬಿಡ್ತಾರೆ. ಸೊ ಇವಾಗ ಏನ್ ಮಾಡ್ತಾರೆ, ವಿಶ್ವಾಮಿತ್ರರಿಗೆ ತುಂಬಾ ಕೋಪದಿಂದ, ಓಕೆ ಅವರು ಆ ಲೋಕಕ್ಕೆ ನಿಮ್ಮನ್ನು ಅಲೋ ಮಾಡಲ್ಲಲ್ವಾ, ನಾನು ನಿಮ್ಗೆ ಇನ್ನೊಂದು ಲೋಕವನ್ನೇ ಸೃಷ್ಟಿ ಮಾಡ್ತೀನಿ ಅಂತ ಒಂದು ಲೋಕವನ್ನು ಸೃಷ್ಟಿ ಮಾಡಿ ಅದರಲ್ಲಿ ತ್ರಿಶಂಕುವನ್ನು ಕಳಿಸ್ತಾರೆ. ಬಟ್ ಈ ಒಂದು ಸಂದರ್ಭದಲ್ಲಿ ಏನಾಗುತ್ತೆ, ಅವರು ಇಷ್ಟು ವರ್ಷ ತಪಸ್ ಮಾಡಿ ಆ ಒಂದು ಶಕ್ತಿ ಎಲ್ಲ ಇರುತ್ತಲ್ವಾ, ಅದೆಲ್ಲ ಅವರು ಪ್ರಯೋಗ ಮಾಡಿರ್ತಾರೆ. ಸೊ ಇವಾಗ ಮತ್ತೆ ಅವರಿಗೆ ಯಾವುದೇ ಒಂದು ಶಕ್ತಿ ಇರಲ್ಲ. ಸೊ ಇವಾಗ ಏನ್ ಮಾಡ್ತಾರೆ, ಮತ್ತೆ ಹೋಗಿ ಎಷ್ಟೋ ಸಾವಿರ ವರ್ಷ ತಪಸ್ ಮಾಡ್ತಾರೆ. ಎಷ್ಟೋ ಸಾವಿರ ವರ್ಷ ತಪಸ್, ಆಳವಾದ ತುಂಬಾ ಕಠಿಣವಾದ ಒಂದು ತಪಸ್ಸನ್ನು ಮಾಡಿದಾಗ ಏನಾಗುತ್ತೆ, ಇಂದ್ರರಿಗೆ ಸ್ವಲ್ಪ ಅವರ ಪದವಿ ಎಲ್ಲರೂ ಹೋಗ್ಬಿಡ್ತು ಅಂತ ಅವ್ರಿಗೆ ಒಂದು ಭಯ. ಸೊ ಏನಾದರೂ ಮಾಡಿ ವಿಶ್ವಾಮಿತ್ರ ಅವರ ತಪಸ್ಸನ್ನು ಕೆಡಿಸ್ಬೇಕಲ್ಲ ಅಂತ ಯೋಚನೆ ಮಾಡಿ ಅವರು ಮೇನಕ ಅಂತ ಒಂದು ಅಪ್ಸರವನ್ನು ಕಳಿಸ್ತಾರೆ. ಸೊ ನೀನು ಹೋಗಿ ಆ ತಪಸ್ಸನ್ನು ಏನಾದರೂ ಮಾಡಿ ಸ್ವಲ್ಪ ನಿಂದಿಸ್ಬೇಕು ಅಂತ. ಸೊ ಅದೇ ತರ ಮೇನಕ ಬರ್ತಾರೆ. ವಿಶ್ವಾಮಿತ್ರರು ಏನ್ ಮಾಡ್ತಾರೆ, ಒಂದು ಆ ಅಪ್ಸರವನ್ನು ನೋಡಿದ ತಕ್ಷಣ ಅವ್ರಿಗೆ ಮದುವೆ ಆಗ್ಬೇಕು, ಭೌತಿಕ ಸಂಸಾರದಲ್ಲಿ ಇದು ಆಗ್ಬೇಕು, ನಾವು ಮಕ್ಕಳೆಲ್ಲ ಮಾಡ್ಬೇಕಂತ ಒಂದು ಆಸೆಯಲ್ಲಿ ಅವರು ತಪಸ್ಸನ್ನು ನಿಲ್ಲಿಸಿ ಮೇನಕ ಜೊತೆ ಮದುವೆ ಆಗ್ತಾರೆ. ಸೊ ಆಮೇಲೆ ಎಷ್ಟೋ ವರ್ಷ ಚೆನ್ನಾಗಿ ನಡೀತಾ ಇರುತ್ತೆ ಜೀವನ. ಬಟ್ ಅದಾದ್ಮೇಲೆ ಅವ್ರಿಗೆ ಗೊತ್ತಾಗುತ್ತೆ, ನನ್ನ ಒಂದು ನಿರ್ಧಾರ ನಾನು ತಪಸ್ ಮಾಡಿ ಬ್ರಹ್ಮ ಋಷಿ ಆಗ್ಬೇಕಲ್ಲ ಅಂತ. ಬಟ್ ಇವಾಗ ನಾನು ಏನ್ ಮಾಡ್ತಾ ಇದ್ದೀನಿ, ಈ ತರ ಬಂದು ನಾನು ಬೇರೆ ಒಂದು ದಾರಿಯಲ್ಲಿ ಬಂದಿದ್ದೀನಿ ಅಂತ ಗೊತ್ತಾಗಿದ ತಕ್ಷಣ ಏನ್ ಮಾಡ್ತಾರೆ, ಮತ್ತೆ ವಾಪಸ್ ಹೋಗಿ ಅವರು ತಪಸ್ಸನ್ನು ಮಾಡೋಕ್ಕೆ ಪ್ರಾರಂಭ ಮಾಡ್ತಾರೆ. ಮತ್ತೆ ಅದೇ ತರ ಎಷ್ಟೋ ಸಾವಿರ ವರ್ಷ ಅವ್ರು ಹೋಗಿ ತಪಸ್ ಮಾಡುವಾಗ ಮತ್ತೆ ಇಂದ್ರದೇವರಿಗೆ ಒಂದು ಭಯ ಬರುತ್ತೆ. ಮತ್ತೆ ಇವರು ಇಷ್ಟು ವರ್ಷ ತಪಸ್ ಮಾಡಿಬಿಟ್ರಲ್ವಾ, ಸೊ ನನ್ನ ಪದವಿಗೆ ಏನಾದರೂ ಇವ್ರು ಆಸೆ ಪಟ್ಬಿಟ್ರೆ ನನ್ನ ಪದವಿ ಹೋಗ್ಬಿಡುತ್ತೆ ಅಂತ ಏನ್ ಮಾಡ್ತಾರೆ, ಮತ್ತೆ ಇನ್ನೊಂದು ಅಪ್ಸರನ್ನು ಕಳಿಸ್ತಾರೆ. ಸೊ ಅವರ ಹೆಸರು ರಂಭಾ ಅಂತ. ಸೊ ಅವಾಗ ರಂಭಾ ಬಂದಿದ ತಕ್ಷಣ ವಿಶ್ವಾಮಿತ್ರರಿಗೆ ಇವಾಗ ಅವ್ರು ಹುಷಾರಾಗಿರ್ತಾರೆ. ಆಲ್ರೆಡಿ ನಾನು ಒಂದ್ಸತಿ ಈ ತರ ನಾನು ತಪಸ್ಸನ್ನು ಹಾಳು ಮಾಡಿದ್ದೀನಿ, ಇವಾಗ ನಾನು ತುಂಬಾ ಹುಷಾರಾಗಿರ್ಬೇಕಂದಾಗ ಏನ್ ಮಾಡ್ತಾರೆ, ರಂಭಾ ಬಂದಾಗ ಅವರು ಕೋಪದಿಂದ ಸಂತೆಗಿದ್ದು ಅವರನ್ನು ಶಾಪ ಕೊಟ್ಬಿಡ್ತಾರೆ ರಂಭಾ ಅವರಿಗೆ. ಬಟ್ ಇವಾಗ ಏನಾಯ್ತು, ಇವಾಗ ಅವರು ಕಾಮಕ್ಕೆ ಹೋಗಿಲ್ಲ, ಬಟ್ ಒಂದು ಕ್ರೋಧದಿಂದ ಏನಾಯ್ತು, ಅವ್ರ ತಪಸ್ಸನ್ನು ಸ್ಟಾಪ್ ಮಾಡಿದ್ರು. ಸೊ ಮತ್ತೆ ಅವರು ಈ ತರ 3 ಸತಿ ಅವರು ಮಾಡಿರುವ ತಪಸ್ಸೆಲ್ಲ ಹಾಳಾಗಿತ್ತು, ಅವರು ಬ್ರಹ್ಮ ಋಷಿ ಆಗೋಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಸೊ ಇಲ್ಲಿ ನೋಡಿದ್ರೆ ನಾವು ಅಂದ್ರೆ ವಿಶ್ವಾಮಿತ್ರ ಮಾತ್ರ ಅಲ್ಲ, ಇದೇ ತರ ಎಷ್ಟೊಂದು ಋಷಿ ಮುನಿಗಳು ಆ ತರ ತಪಸ್ಸನ್ನು ಮಾಡಕ್ ಹೋದ್ರು, ಇಲ್ಲ ಆಧ್ಯಾತ್ಮಿಕ ಜೀವನದಲ್ಲಿ ಮುಂದೆ ಹೋಗ್ಬೇಕಂತ ಪ್ರಯತ್ನ ಪಟ್ಟಿದ್ರು. ಆದ್ರೂ ಏನೋ ಒಂದು ವಿಷಯದಲ್ಲಿ ಇಲ್ಲ ಚಿಕ್ಕ ಒಂದು ತಪ್ಪಿನಿಂದ ಅವ್ರು ವಾಪಸ್ ಭೌತಿಕ ಜೀವನಕ್ಕೆ ಬಿತ್ತೋಗ್ಬಿಡ್ತಾರೆ. ಸೊ ಇದೇ ತರ ಶೌಬರಿ ಮುನಿ ಅಂತ ಒಬ್ಬರಿದ್ರು. ಅವರು ಈ ತರ ನಮ್ಮ ನೆಲದಲ್ಲಿ ತಪಸ್ ಮಾಡಿದ್ರೆ ಏನೋ ಒಂದು ತಡೆ ಬರ್ತಾ ಇರುತ್ತೆ ಅಂತ ಏನ್ ಮಾಡಿದ್ರು, ನೀರೊಳಗಡೆ ಆಳವಾಗಿ ನೀರೊಳಗಡೆ ಹೋಗಿ ಅವರು ತಪಸ್ಸನ್ನು ಮಾಡ್ತಾ ಇದ್ರು. ಸಕ್ಸಸ್ಫುಲ್ ಆಗಿ ಎಲ್ಲ ಹೋಗ್ತಾ ಇತ್ತು. ಬಟ್ ಕೆಲವೊಂದು ವರ್ಷ ಆದ್ಮೇಲೆ, ಕೆಲವೊಂದು ಸಮಯ ಆದ್ಮೇಲೆ ಏನಾಯ್ತು, ಅವರು ಆ ನೀರಲ್ಲಿರುವ ಮೀನುಗಳು ಅದೆಲ್ಲ ನೋಡಿ ಇವ್ರಿಗೂ ಒಂದು ಆಸೆ ಬಂದ್ಬಿಟ್ಟು, ನಾವು ಈ ತರ ಭೌತಿಕ ಜೀವನದಲ್ಲಿ ಮದುವೆ ಆಗಿ ಮಕ್ಕಳು ಅದೆಲ್ಲ ಮಾಡ್ಬೇಕಾಗಿತ್ತಲ್ವಾ, ನಾನು ಈ ತರ ಇದೀನಿ ಅಂತ ಅವ್ರಿಗೆ ಆಸೆ ಬಂದು ಏನ್ ಮಾಡ್ತಾರೆ, ನೀರಿನಿಂದ ಆಚೆ ಬಂದು ಅವರು ಭೌತಿಕ ಸಂಸಾರದಲ್ಲಿ ಇದಾಗ್ತಾರೆ. ಸೊ ಈ 2 ಉದಾಹರಣೆಯಲ್ಲಿ ನಾವು ನೋಡ್ಬೋದು, ಅವರಿಬ್ರು ಸಾಧಾರಣ ವ್ಯಕ್ತಿ ಅಲ್ಲ.
ವಿಶ್ವಾಮಿತ್ರರು ರಾಜ ಋಷಿ ಆಗಿದ್ರು, ಅವ್ರಿಗೆ ಎಷ್ಟೋ ಶಕ್ತಿ ಇತ್ತು. ಆದರೂ ಅವ್ರು ಯಾಕೆ ಈ ಥರ ಭೌತಿಕ ಜೀವನದಲ್ಲಿ ಬಿದ್ದೋದ್ರು? ಅದೇ ಥರ ಸೌಕರ್ಯ ಮುನಿ, ನಾವೆಲ್ಲ ಒಂದು 5 ನಿಮಿಷ 10 ನಿಮಿಷ ಕೂತ್ಕೋಬೇಕಂದ್ರೆ ಕಷ್ಟ ಇರುತ್ತೆ. ಬಟ್ ಅವರು ಎಷ್ಟೊಂದು ವರ್ಷ ನೀರೊಳಗಡೆ ಹೋಗಿ ತಪಸ್ಸನ್ನು ಮಾಡ್ತಾ ಇದ್ರು. ಆದರೂ ಯಾಕೆ ಬಿದ್ದೋದ್ರು ಅಂದರೆ ನಮ್ಮ ಮೋಟಿವ್ ಏನಿರುತ್ತೆ ಅಂತ. ಇವಾಗ ವಿಶ್ವಾಮಿತ್ರ ಅವರು ಭಗವಂತನ ಹೋಗಿ ಶರಣಾಗತಿ ಆಗ್ಬೇಕು ಅಂತ ಮಾಡಿರಲಿಲ್ಲ. ಅವರು ವಶಿಷ್ಠನಿಗಿಂತ ನಾನು ಮೇಲೆ ಹೋಗ್ಬೇಕು ಅಂತ ಇರ್ತೀನಿ ನಿರ್ಧಾರ. ಸೊ ಆ ಒಂದು ಅಹಂಕಾರದಿಂದ ಆ ಒಂದು ಅಪರಾಧದಿಂದ ಏನಾಯಿತು, ಅವರ ಆಧ್ಯಾತ್ಮಿಕ ಜೀವನದಿಂದ ಅವರು ಚಿಕ್ಕ ಒಂದು ಏನೋ ಒಂದು ತಡೆ ಬಂದಿಂದ ಅವರು ಬಿದ್ದೋಗ್ಬಿಡ್ತಾರೆ. ಸೌಕರ್ಯ ಮುನಿ ಏನು ಮಾಡಿದ್ರು ಅಂದರೆ ಆ ನೀರಲ್ಲಿ ಗರುಡದೇವ್ ಬಂದು ಆ ಮೀನು ಪ್ರಾಣಿಗಳೆಲ್ಲ ಅವರು ತಿಂತಾ ಇದ್ರು, ಸ್ವೀಕಾರ ಮಾಡ್ತಾ ಇದ್ರು. ಬಿಕಾಸ್ ಅದು ಅವರ ಕರ್ತವ್ಯ. ಇವಾಗ ಸಿಂಹ ಇಲ್ಲ ಹುಲಿ ಬಂದು ಮಾಂಸ ತಿಂದರೆ ಅದಕ್ಕೆ ಪಾಪ ಬರಲ್ಲ, ಬಟ್ ಮನುಷ್ಯರು ತಿಂದರೆ ಮಾತ್ರ ನಮಗೆ ಪಾಪ ಅನ್ನೋದು ಬರುತ್ತೆ. ಸೊ ಅದೇ ಥರ ಗರುಡದೇವ್ ಬಂದು ಆ ನೀರಲ್ಲಿಂದ ಮೀನುಗಳನ್ನು ತಿಂತಾ ಇರುವಾಗ ಈ ಸೌಕರ್ಯ ಮುನಿ ಆ ನೀರಿಂದ ಗರುಡದೇವರಿಗೆ ಒಂದು ಶಾಪ ಅನ್ನೋದು ಕೊಡ್ತಾರೆ. ಈ ಥರ ಆ ನೀರಲ್ಲಿ ಮುಂದೆ ಬಂದು ತಿಂದರೆ ನಿನಗೆ ಮರಣ ಅನ್ನೋದು ಬರುತ್ತೆ ಅಂತ ಒಂದು ಶಾಪ ಕೊಟ್ಬಿಡ್ತಾರೆ ಗರುಡದೇವರಿಗೆ. ಗರುಡದೇವ್ ಒಂದು ದೊಡ್ಡ ಭಕ್ತ. ಸೊ ಅವ್ರೇನು ಇದನ್ನು ಅಂದ್ಕೊಂಡಿಲ್ಲ. ಸರಿ, ಆವಾಗಿಂದ ಅವರು ಆ ನೀರಲ್ಲಿರೋ ಮೀನನ್ನು ತಿನ್ನುವುದಿಲ್ಲ. ಬಟ್ ಆದರೆ ಇದು ಒಂದು ಅಪರಾಧವಾಯಿತು. ಸೊ ವಿಶ್ವಾಮಿತ್ರ ವಶಿಷ್ಠರಿಗೆ ಮಾಡಿದ ಅಪರಾಧದಿಂದಲೇ ಅವರು ಆಧ್ಯಾತ್ಮಿಕ ಜೀವನದ ಬಿದ್ದೋದ್ರು. ಸೌಕರ್ಯ ಮುನಿ ಗರುಡದೇವರಿಗೆ ಮಾಡಿರೋ ಒಂದು ಅಪರಾಧದಿಂದ ಅವರು ಬಿದ್ದೋದ್ರು. ಸೊ ಇವಾಗ ನಮ್ಮ ಈ ಸ್ಕಂದದಲ್ಲಿ ಇಂದ್ರದೇವರ ಬಗ್ಗೆ ಮಾತಾಡ್ತಾ ಇರುವಾಗ ಇಂದ್ರದೇವರು ಅವರ ಗುರುಗೆ ಒಂದು ಅಪರಾಧ ಮಾಡಿದ್ರು. ಸೊ ಅದರಿಂದ ಅವರ ಒಂದು ಸ್ಥಾನದಿಂದ ಅವರು ಬಿದ್ದೋಗ್ಬಿಟ್ರು. ಸೊ ಈ ಥರ ಯಾವುದೇ ಒಂದು ಅಪರಾಧ ಮಾಡಿದರೆ ಮಾತ್ರ ನಾವು ಆಧ್ಯಾತ್ಮಿಕ ಜೀವನದಿಂದ ಭೌತಿಕ ಜೀವನಕ್ಕೆ ಹೋಗೋದು ಸಾಧ್ಯ. ಇಲ್ಲಾಂದ್ರೆ ನಾವು ಆಧ್ಯಾತ್ಮಿಕ ಜೀವನದಲ್ಲೇ ಮುಂದೆ ಹೋಗ್ತಾ ಇರ್ತೀವಿ. ಸೊ ಇವಾಗ ಏನಾಯಿತು, ವಿಶ್ವರೂಪ ಬಂದು ಇಂದ್ರದೇವರಿಗೆ ಮತ್ತು ಎಲ್ಲ ದೇವರಿಗೆ ನಾರಾಯಣ ಕವಚ ಅಂತ ಒಂದು ಮಂತ್ರವನ್ನು ಕೊಡ್ತಾರೆ. ಇದು ತುಂಬ ರಹಸ್ಯವಾದ ಒಂದು ಮಂತ್ರ ಇಲ್ಲ ಒಂದು ಪ್ರಾರ್ಥನೆ ಅಂತಲೇ ಹೇಳ್ಬೋದು. ಸೊ ಒಂದೊಂದು ವಿಷಯಕ್ಕೋಸ್ಕರ ನಾವು ಒಂದೊಂದು ಭಗವಂತನ ಒಂದೊಂದು ಅವತಾರಗಳಿಗೆ ಪ್ರಾರ್ಥನೆ ಮಾಡಬೇಕು. ಸೊ ಈ ಒಂದು ಅಧ್ಯಾಯದಲ್ಲಿ ಅದೇ ಇರುತ್ತದೆ, ಯಾವ ವಿಷಯಕ್ಕೋಸ್ಕರ ನಾವು ಯಾವ ಅವತಾರಕ್ಕೆ ಪ್ರಾರ್ಥನೆ ಮಾಡಬೇಕು ಅಂತ ಹೇಳ್ತಾರೆ. ನಾವು ಪರಶುರಾಮ ಅವತಾರ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಪರಶುರಾಮ ಅವತಾರಕ್ಕೆ ನಾವು ಯಾಕೆ ಪ್ರಾರ್ಥನೆ ಮಾಡಬೇಕಂದ್ರೆ, ನಮ್ಮನ್ನು ಈ ಬೆಟ್ಟದ ಮೇಲೆ ಎಲ್ಲ ಹೋದಾಗ ಅಲ್ಲಿಂದ ನಮ್ಗೆ ಯಾವುದೇ ಒಂದು ಅಪಾಯ ಆಗದೆ ಕಾಪಾಡಬೇಕಂತ ನಾವು ಪರಶುರಾಮ ಅವತಾರಕ್ಕೆ ಪ್ರಾರ್ಥನೆ ಮಾಡಬೇಕು. ಸೊ ಅದೇ ಥರ ಧನ್ವಂತರಿ ಅವತಾರ ಇದೆ. ಸೊ ಧನ್ವಂತರಿ ಅವತಾರಕ್ಕೆ ನಾವು ಯಾಕೆ ಪ್ರಾರ್ಥನೆ ಮಾಡಬೇಕಂದ್ರೆ ನಮ್ಮ ದೇಹ ಆರೋಗ್ಯಕ್ಕೋಸ್ಕರ. ಈ ಥರ ಒಂದೊಂದು ಅವತಾರಕ್ಕೆ ನಾವು ಕಪಿಲ ಮುನಿ ಹತ್ರ ನಾವೇನು ಪ್ರಾರ್ಥನೆ ಮಾಡಬೇಕಂದ್ರೆ, ಈ ಭೌತಿಕದಲ್ಲಿರುವ ಬಂಧವನ್ನು ಬಿಡಿಸಿ ನಾವು ಆಧ್ಯಾತ್ಮಿಕ ಜೀವನಕ್ಕೆ ಹೋಗ್ಬೇಕಂದ್ರೆ ಕಪಿಲ ಮುನಿ ಹತ್ರ ಪ್ರಾರ್ಥನೆ ಮಾಡಬೇಕು. ಮತ್ತೆ ಸನತ್ ಕುಮಾರ, ನಮ್ಮನ್ನು ಈ ಕಾಮ ಒಂದು ಇಚ್ಛೆಯಿಂದ ನಮ್ಮನ್ನು ಕಾಪಾಡಬೇಕಂದ್ರೆ ಸನತ್ ಕುಮಾರ ಹತ್ರ ಪ್ರಾರ್ಥನೆ ಮಾಡಬೇಕು. ಮತ್ತೆ ಹಯಗ್ರೀವ ಹತ್ರ ನಾವು ಆಧ್ಯಾತ್ಮಿಕ ಜೀವನದಲ್ಲಿ ಯಾವುದೇ ಒಂದು ಅಪರಾಧ ಮಾಡಿದ್ರೆ ನಾವು ಹಯಗ್ರೀವರಿಗೆ ಪ್ರಾರ್ಥನೆ ಮಾಡಬೇಕು. ಆ ಅಪರಾಧದಿಂದ ನಮ್ಮನ್ನು ಕಾಪಾಡ್ತಾರೆ. ಮತ್ತೆ ಕೂರ್ಮ ಅವತಾರ, ನಮ್ಮನ್ನು ನರಕ ಲೋಕಗಳಿಂದ ನಾವು ಎಷ್ಟೊಂದು ಪಾಪ ಮಾಡಿರ್ತೀವಿ. ಸೊ ಆ ನರಕ ಲೋಕಗಳಿಂದ ನಮ್ಮನ್ನು ಕಾಪಾಡಬೇಕಂದ್ರೆ ಕೂರ್ಮ ದೇವರ ಹತ್ರ ಪ್ರಾರ್ಥನೆ ಮಾಡಬೇಕು. ಮತ್ತೆ ಬಲರಾಮ, ಅನಂತಶ್ರೇಷ್ಠ ಆದಿಶೇಷ ಅಂತ ಹೇಳ್ತೀವಲ್ಲ, ನಮಗೆ ಯಾವುದೇ ಒಂದು ಸರ್ಪಗಳಿಂದ ಭಯ ಇದ್ರೆ ಅದರಿಂದ ನಮ್ಮನ್ನು ಕಾಪಾಡಬೇಕಂದ್ರೆ ಬಲರಾಮನ್ನು ಪ್ರಾರ್ಥನೆ ಮಾಡಬೇಕು. ಸೊ ಈ ಅಧ್ಯಾಯ ಬಂದ್ಬಿಟ್ಟು ಒಂದೊಂದು ವಿಷಯಕ್ಕೆ ನಾವು ಒಂದೊಂದು ಅವತಾರಗಳನ್ನು ಪ್ರಾರ್ಥನೆ ಮಾಡಬೇಕಂತ ನಾರಾಯಣ ಕವಚದಲ್ಲಿ ಹೇಳಿರ್ತಾರೆ. ಸೊ ಇವತ್ತಿನ ಶ್ಲೋಕದಲ್ಲಿ ನಾವು ನೋಡಿದ್ರೆ 3 ಅವತಾರಗಳನ್ನು ಪ್ರಾರ್ಥನೆ ಮಾಡಬೇಕಂತ ಹೇಳಿರ್ತಾರೆ: ವ್ಯಾಸದೇವ, ಬುದ್ಧ, ಕಲ್ಕಿ. ಸೊ ಯಾಕೆ ಪ್ರಾರ್ಥನೆ ಮಾಡಬೇಕು ಅಂದರೆ, ಸರಿ, ಕಲ್ಕಿ ನಮ್ಮೆಲ್ಲರಿಗೂ ಗೊತ್ತಿರುತ್ತೆ. ಕಲಿಯುಗದ ಕೊನೆಯದಲ್ಲಿ ಭಗವಂತ ಬಂದ್ಬಿಟ್ಟು ಕಲ್ಕಿ ಅವತಾರದಲ್ಲಿ ಬಂದು ಅಧರ್ಮದಲ್ಲಿ ಹೋಗ್ತಾ ಇರುವ ಎಲ್ಲರನ್ನೂ ಸಂಹಾರ ಮಾಡಿ ಭಕ್ತರನ್ನು ಕಾಪಾಡ್ತಾರೆ. ಸೊ ಕಲ್ಕಿ ಅವತಾರ ಅನ್ನೋದು ಬರುತ್ತೆ ಕಲಿಯುಗದ ಕೊನೆಯಲ್ಲಿ. ಸೊ ಅದೇ ಥರ ಬುದ್ಧ ಅವತಾರ ಅನ್ನೋದು ಬರುತ್ತೆ. ಸೊ ಬುದ್ಧ ಅವತಾರ ನಮ್ಗೆಲ್ಲರೂ ಗೊತ್ತು, ಆಲ್ರೆಡಿ ಬಂದಿದೆ. ಒಂದು 2,000-2,500 ಮುಂಚೆ ಬುದ್ಧ ಅವತಾರ ಅನ್ನೋದು ಆಗಿದೆ. ಆದರೆ ನೀವು ನೋಡ್ಬೋದು, ಭಾಗವತము 5,000 ವರ್ಷ ಹಿಂದೆ ಪರೀಕ್ಷಿತ್ ಮಹಾರಾಜರಿಗೆ ಸುಖದೇವ್ ಗೋಸ್ವಾಮಿ ಹೇಳಿದ್ರು. ಬಟ್ ಮುಂದೆ ಏನಾಗುತ್ತೆ ಅಂತಲೂ ಅವ್ರು ಹೇಳಿದ್ದಾರೆ. ಇವಾಗ ಕಲಿಯುಗ ಎಲ್ಲರಿಗೂ ಒಂದು ಡೌಟ್ ಬರ್ಬೋದು, ಮೇ ಬಿ ನಾವು ಇರಲ್ಲ, ಕಲ್ಕಿ ಬರ್ತಾರ ಇಲ್ವಾ ನಾವು ನೋಡಲ್ಲ ಅಂದರೆ ಎಷ್ಟೊಂದು ಜನ ಹೇಳ್ತಾರೆ. ಮೇ ಬಿ ಸುಳ್ಳು ಇರ್ಬೋದು ಅಂತಲೂ ಹೇಳಿರ್ತಾರೆ. ಬಟ್ ಬುದ್ಧ ಅವತಾರ ಭಾಗವತಮಲ್ಲಿ ಹೇಳಿದ್ದು 5,000 ವರ್ಷದ ಹಿಂದೆ.
ಬಟ್ ಅವತಾರ ಆಗಿರೋದು 2500 ಮುಂಚೆ ಮಾತ್ರ. ಸೊ ಅವಾಗ ನಮ್ಗೆ ಇದೊಂದು ಉದಾಹರಣೆ. ಸೊ ಭಾಗವತದಲ್ಲಿ ಏನೆಲ್ಲ ಹೇಳಿದ್ರು ಅದೆಲ್ಲ ಸತ್ಯ ಅಂತ. ಸೊ ಅದೇ ತರ ಕಲ್ಕಿ ಅವತಾರ ಆಗುತ್ತೆ. ಮತ್ತೆ ಬುದ್ಧ ಅವತಾರ ಯಾಕೆ ಪ್ರಾರ್ಥನೆ ಮಾಡಬೇಕು? ಸೊ ಇನ್ನೊಂದು ಅವತಾರ ಬಂದ್ಬಿಟ್ಟು ವ್ಯಾಸದೇವ್, ಅಂದ್ರೆ ನಮ್ಮ ಗ್ರಂಥಗಳು ವೇದ ವ್ಯಾಸ ಅಂತ ಹೇಳ್ತೀವಲ್ಲ. ಸೊ ವ್ಯಾಸದೇವರ ಹತ್ರ ಏನಕ್ಕೆ ಪ್ರಾರ್ಥನೆ ಮಾಡಬೇಕು? ಸೊ ಈ 3 ಅವತಾರಗಳನ್ನು ನಾವು ಏನಂತ ಹೇಳಿ ಪ್ರಾರ್ಥನೆ ಮಾಡಬೇಕು ಅನ್ನೋದು ಇವತ್ತಿನ ಶ್ಲೋಕ. ಸೊ ಮೊದಲನೇ ಪಾಲಿ ಕಲ್ಕಿ ಅವತಾರ. ಸೊ ಕಲಿಯುಗದ ಕೊನೆಯಲ್ಲಿ ಕಲ್ಕಿ ಅವತಾರ ಬರುತ್ತೆ. ಸೊ ಅವ್ರು ಯಾಕೆ ಬರ್ತಾರೆ ಅಂದ್ರೆ ಇಲ್ಲ ಏನನ್ನು ಪ್ರಾರ್ಥನೆ ಮಾಡ್ಬೇಕಂದ್ರೆ, ನಾವು ಕೆಲವರಿಗೆ ಶಾಸ್ತ್ರ ಎಲ್ಲ ಗೊತ್ತಿರುತ್ತೆ, ಆದ್ರೂ ಶಾಸ್ತ್ರದ ವಿರುದ್ಧವಾಗಿ ಇರುವ ಕೆಲಸವನ್ನು ಮಾಡ್ತಾರೆ ಅವರು. ಸೊ ಅವಾಗ ಕಲ್ಕಿ ಅವತಾರ ಬಂದು ಯಾರು ಶಾಸ್ತ್ರದ ವಿರುದ್ಧವಾಗಿ ಕೆಲಸ ಮಾಡ್ತಾರೋ ಅವರೆಲ್ಲ ಸಂಹಾರ ಮಾಡಿ ಭಕ್ತರನ್ನು ಕಾಪಾಡ್ತಾರೆ. ಸೊ ಅದೇ ತರ ಶಾಸ್ತ್ರವನ್ನು ವಿರುದ್ಧವಾಗಿ ಹೋಗದೆ ನಮ್ಮನ್ನು ಕಲ್ಕಿ ಅವತಾರ ಕಾಪಾಡುತ್ತೆ. ಅದೇ ತರ ಬುದ್ಧ ಅವತಾರ ಯಾಕೆ ಕಾಪಾಡುತ್ತೆ ಅಂದ್ರೆ, ಕೆಲವರಿಗೆ ಶಾಸ್ತ್ರ ಎಲ್ಲ ಗೊತ್ತಿರುತ್ತೆ, ಆದ್ರೂ ಅದನ್ನು ಅವರು ಅವರ ಒಂದು ಇಚ್ಛೆಗೋಸ್ಕರ ಇಲ್ಲ ಅವರ ಒಂದು ಹಿಂದೆ ತೃಪ್ತಿಗೋಸ್ಕರ ಅದನ್ನು ಮಿಸ್ಯೂಸ್ ಮಾಡ್ತಾ ಇರ್ತಾರೆ. ಒಂದು ಉದಾಹರಣೆಗೆ ಶಾಸ್ತ್ರದಲ್ಲಿ ಬಲಿ ಕೊಡ್ಬೋದು ಅಂತ ಇದೆ. ಸೊ ಅದು ಅದಕ್ಕೆ ಒಂದು ಶಾಸ್ತ್ರ ಇದೆ, ಅದಕ್ಕೆ ಒಂದು ವಿಷಯ ಇದೆ, ಏನಕ್ಕೆ ಬಲಿ ಕೊಡಬೇಕು, ಅದು ಏನಾಗುತ್ತೆ ಅಂತ. ಬಟ್ ಏನಾಯ್ತು, ಒಂದು ಸಮಯದಲ್ಲಿ ಜನ ಅದನ್ನು ತುಂಬಾ ಅಡ್ವಾಂಟೇಜ್ ತರ ತಗೊಂಡು ಹೆಚ್ಚಾಗಿ ಪ್ರಾಣಿ ಹಿಂಸೆಯನ್ನು ಮಾಡ್ತಾ ಇದ್ರು, ಬಲಿ ಕೊಡ್ತಾ ಇದ್ರು. ಸೊ ಅವಾಗ ಬುದ್ಧ ಅವತಾರ ಬಂದು ಅವ್ರು ಹೇಳಿದ್ರು, ಒಂದು ವೇಳೆ ವೇದದಲ್ಲಿ ಹೇಳಿದ್ರೆ ಬಲಿ ಕೊಡ್ಬೋದು ಅಂತ, ನಾನು ವೇದವನ್ನೇ ನಿರಾಕರಿಸ್ತೇನೆ ಅಂತ ಹೇಳಿರ್ತಾರೆ ಬುದ್ಧ ಅವತಾರ ಬಂದು. ಸೊ ಅದಕ್ಕೆ ಬುದ್ಧನಿಗೆ ನಾವು ಪ್ರಾರ್ಥನೆ ಮಾಡಬೇಕು. ನಾವು ಶಾಸ್ತ್ರಗಳ ಗೊತ್ತಿರುತ್ತೆ, ಇಲ್ಲ ವೇದ ಗೊತ್ತಿರುತ್ತೆ, ಬಟ್ ಆದ್ರೂ ನಾವು ಅದನ್ನು ತಪ್ಪಾಗಿ ಉಪಯೋಗ ಮಾಡಿದಾಗ ನಮ್ಮನ್ನು ಬುದ್ಧದೇವ ಬಂದು ಕಾಪಾಡ್ತಾರೆ ಅಂತ. ಸೊ ಇನ್ನೊಂದು ವ್ಯಾಸದೇವ್. ಇವಾಗ ನಮ್ಮೆಲ್ಲರಿಗೂ ಗೊತ್ತಿರುತ್ತೆ, ವ್ಯಾಸದೇವ್ ಬಂದ್ಬಿಟ್ಟು ಸ್ವಯಂ ವಿಷ್ಣು ಅವರ ಒಂದು ಅವತಾರ. ಸೊ ಅವರು ಪರಾಶರ ಮುನಿ ಮತ್ತೆ ಸತ್ಯವತಿ ಅವರಿಗೆ ಜನಿಸಿರುವ ಒಂದು ಮಗ ವ್ಯಾಸದೇವ್. ಸೊ ಪರಾಶರ ಮುನಿ ಯಾಕಂದ್ರೆ ಅವರು ಈ ಜಾತಕ ಇದೆಲ್ಲ ನೋಡ್ತಾರಲ್ಲ, ಅದು ಅಸ್ಟ್ರಾಲಜಿ ಅಂತ ಹೇಳ್ತಾರೆ. ಸೊ ಈ ಒಂದು ವಿಷಯದಲ್ಲಿ ಪರಾಶರ ಮುನಿ ತುಂಬಾ ಶ್ರೇಷ್ಠವಾಗಿದ್ರು. ಇವಾಗಲೂ ಯಾರಾದ್ರೂ ನಾವು ಜ್ಯೋತಿಷರು ಇಲ್ಲ ಆ ಥರ ಕೇಳಿದಾಗ ಪರಾಶರ ಮುನಿ ಅವರು ಕೊಟ್ಟಿರುವ ಸೂತ್ರವನ್ನೇ ಉಪಯೋಗಿಸಿ ಇವಾಗಲೂ ಅವರ ಒಂದು ಕ್ಯಾಲ್ಕುಲೇಷನ್ ಮಾಡ್ತಾರೆ. ಸೊ ಪರಾಶರ ಮುನಿಯನ್ನು ಅಷ್ಟು ಒಂದು ಉನ್ನತವಾದ ಒಂದು ಋಷಿ ಮುನಿ. ಸೊ ಅವರಿಗೆ ಮತ್ತೆ ಸತ್ಯವತಿಗೆ ಹುಟ್ಟಿರೋ ಒಂದು ಮಗ ಬಂದ್ಬಿಟ್ಟು ವ್ಯಾಸದೇವ್, ಸ್ವಯಂ ವಿಷ್ಣು ಅವರ ಒಂದು ಅವತಾರ. ಸೊ ಇವರು ಏನ್ ಮಾಡಿದ್ರು, ನಮ್ಮನ್ನು ಯಾವುದರಿಂದ ಕಾಪಾಡ್ತಾರೆ ಅಂದ್ರೆ, ನಮಗೆ ಈ ಒಂದು ಅಜ್ಞಾನ ಅಂತ ಇರುತ್ತೆ, ಇಗ್ನೋರೆನ್ಸ್ ಅಂತ ಹೇಳ್ತೀವಿ. ಸೊ ನಮ್ಗೆ ಯಾವುದೇ ಬಗ್ಗೆ ಒಂದು ಜ್ಞಾನ ಇರಲ್ಲ. ಸೊ ಜನರಿಗೆ ಆ ಥರ ಈ ಕಲಿಯುಗದಲ್ಲಿ ಜ್ಞಾನ ಇಲ್ಲದೆ ಇರುವಾಗ ಆ ಜ್ಞಾನವನ್ನು ಒಂದು ಬೆಳಕು ಕೊಟ್ಟು ಆ ಒಂದು ಕತ್ತಲೆಯಿಂದ ನಮ್ಮನ್ನು ಕಾಪಾಡ್ತಾರೆ ವ್ಯಾಸದೇವ್. ಸೊ ವ್ಯಾಸದೇವ್ ನೋಡಿದ್ರೆ ಎಲ್ಲ ವೇದಗಳು, ಪುರಾಣಗಳು, ಉಪನಿಷತ್, ಸೊ ಇದೆಲ್ಲವನ್ನು ಬರೆದಿರೋದು ವ್ಯಾಸದೇವ್. ಸೊ ನಾವು ವ್ಯಾಸದೇವರನ್ನು ಪ್ರಾರ್ಥನೆ ಮಾಡಬೇಕು. ನಮಗೆ ಈ ತರ ಒಂದು ಅಜ್ಞಾನದ ಒಂದು ಕತ್ತಲೆಯಿಂದ ನಮ್ಮನ್ನು ಕಾಪಾಡಿ ಒಂದು ಶಾಸ್ತ್ರದ ಒಂದು ಬೆಳಕನ್ನು ನಮ್ಮ ಜೀವನಕ್ಕೆ ಕೊಡೋಕ್ಕೆ ವ್ಯಾಸದೇವರನ್ನು ಪ್ರಾರ್ಥನೆ ಮಾಡಬೇಕು. ಮತ್ತೆ ವ್ಯಾಸದೇವ್ ಜೀವನ ನಾವು ಏನು ತಿಳ್ಕೊಬೇಕಂದ್ರೆ, ವ್ಯಾಸದೇವರು ಅದೇ ತರ ಹುಟ್ಟಿದ ತಕ್ಷಣ ಅವರು ಕಾಡಿಗೆ ಹೋಗಿರ್ತಾರೆ. ಕಾಡಿಗೆ ಹೋಗಿ ಅವ್ರು ತಪಸ್ಸರ ಮಾಡ್ತಾ ಇರ್ತಾರೆ. ಸೊ ಅವಾಗ ಅವರ ತಾಯಿಗೆ ಒಂದು ಮಾತು ಕೊಟ್ಟಿರ್ತಾರೆ, ಸೊ ನಾನು ಇವಾಗ ಕಾಡಿಗೆ ಹೋಗ್ತಾ ಇದ್ದೀನಿ, ಬಟ್ ನಿಮ್ಗೆ ಯಾವಾಗಾದ್ರೂ ನನ್ನ ಒಂದು ಸಹಾಯ ಬೇಕಂದ್ರೆ ನೀವು ನನ್ನನ್ನು ಕರೆದ್ರೆ ನಾನು ಬರ್ತೀನಿ ಅಂತ ಹೇಳಿ ಹೋಗಿರ್ತಾರೆ. ಮತ್ತೆ ವ್ಯಾಸದೇವ್ ಈ ಒಂದು ಶ್ಲೋಕದಲ್ಲಿ ದ್ವೈಪಾಯನ ಅಂತ ಹೇಳಿರ್ತಾರೆ. ದ್ವೈಪಾಯನ ಭಗವಾನ್ ಅಂತ. ದ್ವೈಪಾಯನ ಅಂದ್ರೆ ಒಂದು ದ್ವೀಪದಲ್ಲಿ ಜನ್ಮವನ್ನು ಮಾಡಿರುವ ಒಬ್ಬರು ಅಂತ. ದ್ವೀಪ ಅಂದ್ರೆ ನಮ್ಗೆಲ್ಲರೂ ಗೊತ್ತಿರುತ್ತೆ, ಅಂದ್ರೆ ಸುತ್ತಮುತ್ತ ನೀರಿರುತ್ತೆ, ಮಧ್ಯ ಒಂದು ಚಿಕ್ಕ ಒಂದು ನೆಲ ಪ್ರದೇಶ ಇರುತ್ತೆ ಅದರಲ್ಲಿ. ಸೊ ಆ ದ್ವೀಪದಲ್ಲಿ ಹುಟ್ಟಿರುವವರು ವ್ಯಾಸದೇವ್. ಅದಕ್ಕೆ ನಾವು ದ್ವೈಪಾಯನ ಭಗವಾನ್ ಅಂತ ಕರಿತೀವಿ. ಮತ್ತೆ ಈ ಶ್ಲೋಕದಲ್ಲಿ ಭಗವಾನ್ ಅಂತಾನು ಒಂದು ಪದ ಉಪಯೋಗಿಸಿರ್ತಾರೆ. ಸೊ ನಮ್ಮೆಲ್ಲರಿಗೂ ಗೊತ್ತಿರುತ್ತೆ, ಭಗವಾನ್ ಅನ್ನೋದು ಒಂದು ಹೆಸರು ಅಲ್ಲ, ಅದು ಒಂದು ಟೈಟಲ್ ಅಂತ ಹೇಳ್ತೀವಿ. ಸೊ ನಮ್ಮ ಭಗವದ್ಗೀತೆಯಲ್ಲಿ ನೋಡಿದ್ರೆ ಶ್ರೀ ಭಗವಾನ್ ವಾಚ ಇಲ್ಲ ಶ್ರೀ ಅರ್ಜುನ ವಾಚ ಅಂತ ಹೇಳಿರ್ತಾರೆ. ಯಾಕೆ ಶ್ರೀ ಕೃಷ್ಣ ವಾಚ ಅಂತ ಹೇಳಿಲ್ಲ ಅಂದ್ರೆ, ಭಗವಾನ್ ಅಂದ್ರೆ ಅದು ನಾರಾಯಣ, ವಿಷ್ಣು ಇಲ್ಲ ಕೃಷ್ಣರಿಗೆ ಮಾತ್ರ ಉಪಯೋಗಿಸಿರುವ ಒಂದು ಪದ ಭಗವಾನ್ ಅಂದ್ರೆ. ಭಗವಾನ್ ಮಾತ್ರ ಅಲ್ಲ, ಈ ಒಂದು ಪದ ಇದೆಯಲ್ವಾ, ಇದು ಯಾವಾಗಲೂ ನಾರಾಯಣನಿಗೆ ಕೃಷ್ಣನಿಗೆ ಮಾತ್ರ ಉಪಯೋಗಿಸ್ತಾರೆ. ಭಗವಾನ್ಗೆ ಭಗವಾನ್ ಅಂತ ಹೇಳ್ತಾರೆ. ಭಗವಂತ ಮಾತಾಡಿದರೆ ಆ ಗ್ರಂಥಕ್ಕೆ ಭಗವದ್ಗೀತಾ ಅಂತ ಹೇಳ್ತಾರೆ. ಮತ್ತೆ ಭಗವಂತನ ಬಗ್ಗೆ
ಭಕ್ತರು ಮಾತಾಡಿದ್ರೆ ಅದನ್ನು ಶ್ರೀಮದ್ ಭಾಗವತಂ ಅಂತ ಹೇಳ್ತಾರೆ. ಮತ್ತೆ ಯಾರು ಮಾತಾಡ್ತಾರೆ ಭಗವಂತರ ಸೇವೆ ಮಾಡ್ತಾರೋ ಅವರನ್ನು ಭಕ್ತ ಅಂತ ಹೇಳ್ತಾರೆ. ಅವ್ರು ಮಾಡುವ ಒಂದು ಪ್ರೀತಿಗೆ ಭಕ್ತಿ ಅಂತ ಹೇಳ್ತಾರೆ. ಅವ್ರು ಮಾಡುವ ಒಂದು ಹಾಡಿಗೆ ಭಜನ್ ಅಂತ ಹೇಳ್ತಾರೆ. ಸೊ ಭಗವಾನ್, ಭಕ್ತಿ, ಭಕ್ತ, ಭಗವದ್ಗೀತಾ, ಶ್ರೀಮದ್ ಭಾಗವತಂ, ಭಕ್ತಿ, ಭಜನ್, ಈ ಬಾ ಇಂದ ಶುರುವಾಗುವ ಎಲ್ಲ ಒಂದು ಪದವನ್ನು ಭಗವಾನ್ ಅವ್ರಿಗೆ ಅಂತ ಅದು ರಿಸರ್ವ್ ಮಾಡಿಟ್ಟಿದ್ದಾರೆ. ಸೊ ನಾವು ಬೇರೆ ಯಾವುದೇ ಒಂದು ದೇವತೆಗಳಿಗೆ ಈ ಒಂದು ಭಗವಾನ್ ಇಲ್ಲ ಇದೆಲ್ಲ ಯಾವುದೇ ಒಂದು ಹಾಡು ಇರುತ್ತೆ. ಇವಾಗ ಬೇರೆ ದೇವತೆಗೆಲ್ಲ ಹಾಡಿದ್ರೆ ಅದನ್ನು ನಾವು ಕೀರ್ತನೆ ಅಂತ ಹೇಳ್ಬೋದು, ಆದ್ರೆ ಭಜನ್ ಅಂತ ಹೇಳ್ಬಾರ್ದು. ಭಜನ್ ಅಂದ್ರೆ ಅದು ಬರೀ ನಾರಾಯಣ, ವಿಷ್ಣು, ಕೃಷ್ಣ ಇವರನ್ನು ಹೊಗಳಿ ಆಡಿರುವ ಹಾಡುಗಳಿಗೆ ಮಾತ್ರ ಭಜನ್ ಅಂತ ಹೇಳ್ತಾರೆ. ಸೊ ಅದಕ್ಕೆ ಇದರಲ್ಲಿ ದ್ವೈಪಾಯನ ಭಗವಾನ್ ಅಂತ ಈ ಶ್ಲೋಕದಲ್ಲಿ ಹೇಳಿರ್ತಾರೆ. ಅಂದ್ರೆ ದ್ವೀಪದಲ್ಲಿ ಜನ್ಮವನ್ನು ಅವತರಣ ಮಾಡಿರುವ ಭಗವಾನ್. ಸೊ ಅದಕ್ಕೆ ವ್ಯಾಸದೇವರನ್ನು ದ್ವೈಪಾಯನ ಅಂತ ಕರೆಯಲಾಗಿದೆ. ಸೊ ಅವರು ಒಂದು ಇಷ್ಟು ಅಂದ್ರೆ ಎಲ್ಲಾ ವೇದಗಳನ್ನು ಬರೆದಿರ್ತಾರೆ, ಉಪನಿಷತ್ತನ್ನು ಬರೆದಿರ್ತಾರೆ, 4 ವೇದಗಳು, 108 ಉಪನಿಷತ್ತು, 18 ಪುರಾಣ, ಇದೆಲ್ಲ ಬರ್ತಿರ್ತಾರೆ ವೇದದ ಹೆಸರು. ಆದ್ರೂ ಅವರು ಏನೋ ಒಂದು ತೃಪ್ತಿ ಆಗಿರಲ್ಲ, ಅವ್ರಿಗೆ ಏನೋ ಒಂದು ಕೊರತೆ ಇರುತ್ತೆ, ಇಲ್ಲ ಏನೋ ತೃಪ್ತಿ ಆಗಿರಲ್ಲ. ಸೊ ತುಂಬಾ ದಿನ ಅವರು ಅದನ್ನೇ ಆಲೋಚನೆ ಮಾಡ್ತಾ ಇರ್ತಾರೆ. ಸೊ ಅವಾಗ ಒಂದಿನ ನಾರದ ಮುನಿ ಬಂದು, ನೀನು ಎಲ್ಲ ಬರ್ತಿದ್ಯಾ, ಎಲ್ಲ ವಿಧವಾದ ಗ್ರಂಥಗಳ ವೇದಗಳೆಲ್ಲ ಬರ್ತಿದ್ಯಾ, ಆದ್ರೆ ನೀನು ಸ್ಪಷ್ಟವಾಗಿ ಭಗವಂತನ ಬಗ್ಗೆ ಯಾವುದೇ ಒಂದು ವೇದವನ್ನು ಬರ್ತಿಲ್ಲ ಅಂತ ಹೇಳಿದಾಗ ಅವಾಗಿಂದ ಅವರು ಶ್ರೀಮದ್ ಭಾಗವನ್ನು ಅವರು ಬರೆಯೋಕ್ಕೆ ಶುರು ಮಾಡ್ತಾರೆ. ಆ ಗ್ರಂಥವನ್ನು, ಆ ಒಂದು ಜ್ಞಾನವನ್ನು ಬರೆಯೋಕ್ಕೆ ಶುರು ಮಾಡ್ತಾರೆ. ಸೊ ಆ ಒಂದು ಜ್ಞಾನ ಅವರ ಮಗ ಸುಖದೇವ ಗೋಸ್ವಾಮಿಗೆ ಬಂದು, ಸುಖದೇವ ಗೋಸ್ವಾಮಿ ಪರೀಕ್ಷಿತ್ ಮಹಾರಾಜರಿಗೆ ಈ ಒಂದು ಶ್ರೀಮದ್ ಭಾಗವತವನ್ನು ಅವರ ಸಂಭಾಷಣೆಯಲ್ಲಿ ಹೇಳಿರ್ತಾರೆ. ಸೊ ನಾವು ಅದಕ್ಕೆ ಯಾವಾಗಲೂ ವ್ಯಾಸಾಸನ ಅಂದ್ರೆ ಯಾವ ಭಾಗವತ ಕ್ಲಾಸು ಇಲ್ಲ ಏನೋ ಕೊಡ್ತಾರೆ ಆ ಒಂದು ಆಸನಕ್ಕೆ ವ್ಯಾಸಾಸನ ಅಂತ ಹೇಳ್ತೀವಿ. ಯಾಕಂದ್ರೆ ಅವ್ರು ಹೇಳ್ತಾ ಇರೋ ಒಂದು ಜ್ಞಾನ ವ್ಯಾಸದೇವರಿಂದ ಬಂದಿರುವ ಒಂದು ಜ್ಞಾನ. ಅದೇ ತರ ನಮ್ಮ ಗುರುಗೆ ಪೂಜೆಯನ್ನು ಮಾಡಿದಾಗ ವ್ಯಾಸ ಪೂಜೆ ಅಂತ ಹೇಳ್ತೀವಿ. ಯಾಕಂದ್ರೆ ಅವರು ವ್ಯಾಸದೇವ ಅವರ ಒಂದು ಅಧ್ಯಕ್ಷ, ಒಂದು ರೆಪ್ರೆಸೆಂಟೇಟಿವ್ ಅಂತ. ಸೊ ಈ ತರ ನಾವು ಏನೇ ಒಂದು ಮಾಡಿದ್ರು ಅದು ವ್ಯಾಸದೇವರಿಗೆ ಆ ಒಂದು ಕ್ರೆಡಿಟ್ಸ್ ಅಂತ ಹೇಳ್ತೀವಿ. ಆ ಒಂದು ಫಲವನ್ನು ವ್ಯಾಸದೇವರಿಗೆ ಅರ್ಪಣೆ ಮಾಡಬೇಕು. ನಾವು ನೋಡ್ಬೋದು ಪ್ರಭುಪಾದರು ಅಷ್ಟೇ, ಅವರು ಎಲ್ಲ ಪುಸ್ತಕಗಳನ್ನು ಟ್ರಾನ್ಸ್ಲೇಷನ್ ಅನುವಾದ ಮಾಡಿ ಎಲ್ಲ ಮಾಡಿದ ತಕ್ಷಣ ಭಕ್ತರೆಲ್ಲ ಕೇಳ್ತಾರೆ, ಪ್ರಭುಪಾದ ನಿಮ್ಗೆ ಎಷ್ಟು ಈ ತರ ಒಂದು ಜ್ಞಾನ ಬಂತು? ಅಂದ್ರೆ ನಿಮ್ಮ ಗಾಡ್ ಬ್ರದರ್ಸ್ ಇದ್ದಾರಲ್ವಾ, ಅವರು ಎಲ್ಲ ಪುಸ್ತಕ ಎಲ್ಲ ಬರ್ತಿದ್ದಾರೆ, ಬಟ್ ನಿಮ್ಮಷ್ಟು ಇಷ್ಟೊಂದು ಪುಸ್ತಕಗಳನ್ನು ಇಷ್ಟು ಒಂದು ಬರ್ದಿರಲ್ಲ, ಒಂದು ಜ್ಞಾನ ಎಲ್ಲಿಂದ ಬಂತು ಅಂತ ಕೇಳಿದಾಗ ಅವ್ರು ಯಾವಾಗಲೂ ಹೇಳ್ತಾರೆ, ನಾನು ಇದನ್ನು ಬರ್ದಿಲ್ಲ, ಭಗವಾನ್ ಬರೆದಿದ್ದು, ವ್ಯಾಸದೇವರೇ ಬರೆದಿದ್ದು ಅಂತ ಎಲ್ಲ ಕ್ರೆಡಿಟ್ಸ್ ಅನ್ನು ಅವರು ವ್ಯಾಸದೇವರಿಗೆ, ಭಗವಾನ್ಗೆ ಅವರು ಕೊಡ್ತಾರೆ. ಮತ್ತೆ ಅವರು ಪ್ರಭುಪಾದ ಪುಸ್ತಕಗಳನ್ನು ಬರ್ದಿದ್ದ ಮೇಲೇನು ಅವರೇ, ಅಂದ್ರೆ ರಾತ್ರಿಯಲ್ಲಿ ಅವರು ಪುಸ್ತಕಗಳನ್ನು ಬರೀತಾರೆ, ಬೆಳಗ್ಗೆ ಎದ್ದು ಅವ್ರು ಬರೆದಿರೋ ಪುಸ್ತಕಗಳನ್ನು ಅವರೇ ಓದ್ತಾರೆ. ಅವರು ತುಂಬಾ ದೃಢವಾಗಿ ಅವ್ರು ಹೇಳ್ತಾರೆ, ಇದು ನಾನು ಬರೆದಿಲ್ಲ, ಇದು ವ್ಯಾಸದೇವರೇ ಬರೆದಿಲ್ಲ, ಭಗವಾನ್ ಕೃಷ್ಣನೇ ಬರೆದಿದ್ದು ಅಂತ ಹೇಳ್ತಾರೆ. ಸೊ ನಾವು ನಮ್ಗೆ ಈ ಶಾಸ್ತ್ರ ಈ ವೇದನೆಲ್ಲ ಸಿಕ್ಕಿದೆ ಅಂದ್ರೆ ಒಂದು ವ್ಯಾಸದೇವರಿಂದ ಬಂದಿದೆ. ಮತ್ತೆ ನಾವು ಯಾವಾಗಲೂ ಪ್ರಭುಪಾದರನ್ನು ಯಾವಾಗಲೂ ಜ್ಞಾಪಕ ಇಟ್ಕೋಬೇಕು. ಯಾಕಂದ್ರೆ ಅವರು 70 ವಯಸ್ಸಲ್ಲಿ ಅವರು ಭಾರತ ದೇಶದಿಂದ ವಿದೇಶಕ್ಕೆ ಹೋಗಿ ಜಲದೂತ ಅಂತ ಒಂದು ದೋಣಿಯಲ್ಲಿ ಹೋಗಿ 2 ಹಾರ್ಟ್ ಅಟ್ಯಾಕ್ ಆಗಿತ್ತು. ಸೊ ಎಷ್ಟೊಂದು ಕಷ್ಟಪಟ್ಟು ಅಲ್ಲಿ ಹೋಗಿ ಒಂದು 3 ತಿಂಗಳು ಯಾರು ಭಕ್ತರಾಗಿರಲ್ಲ, ರಿಪೀಸ್ ಆಗಿರ್ತಾರೆ ಎಲ್ಲ, ಅಲ್ಲಿ ಹೋಗಿ ಈ ತರ ಗ್ರಂಥಗಳೆಲ್ಲ ಬರೆದು ಅದನ್ನು ನಮ್ಗೆ ಅಂದ್ರೆ ಸಂಸ್ಕೃತ ಇದ್ರೆ ನಮ್ಗೆ ಎಷ್ಟು ಜನಕ್ಕೆ ಇವಾಗ ಅರ್ಥ ಆಗ್ತಾ ಇತ್ತು ಅಂತ ಗೊತ್ತಿರಲಿಲ್ಲ. ಬಟ್ ನಮ್ಗೆ ಬೇಕಾಗಿರೋ ನಮ್ಮ ಭಾಷೆಗೆ, ಆಂಧ್ರ ಭಾಷೆಗೆಲ್ಲ ಅದನ್ನು ಅನುವಾದ ಮಾಡಿ ಇಡೀ ಲೋಕ ಭಗವದ್ಗೀತಾ ಭಾಗವತವನ್ನು ಓದ್ತಾ ಇದೆ ಅಂದ್ರೆ ಅದು ಪ್ರಭುಪಾದರ ಒಂದು ಕೃಪೆಯಿಂದನೇ ಆಗ್ತಾ ಇಲ್ಲ. ಅವರ ಒಂದು ಅಷ್ಟು ಕಷ್ಟಪಟ್ಟಿದ್ದರಿಂದ ನಮ್ಗೆ ಈ ಒಂದು ಜ್ಞಾನ ಎಲ್ಲ ಸಿಕ್ಕಿದೆ. ಮತ್ತೆ ಪ್ರಭುಪಾದರು ಈ ಪುಸ್ತಕ ಬರೆಯಕ್ಕೆ ಎಷ್ಟು ಕಷ್ಟಪಟ್ಟಿದ್ರು ಅಂದ್ರೆ, ಒಂದಿನ ಅವರು ಅವರ ಯಾರೋ ಗೊತ್ತಿರೋರು ಒಂದು ಶ್ರೀಮಂತರು ಅವ್ರಿಗೆ ಡೊನೇಷನ್ ಕೊಡ್ತೀನಿ ಅಂತ ಹೇಳಿರ್ತಾರೆ. ನಾನು ಈ ಬ್ಯಾಕ್ ಟು ಗಾಡ್ ಮ್ಯಾಗಝಿನ್ ಇಲ್ಲ ಭಾಗವತ ಪ್ರಿಂಟ್ ಮಾಡೋಕ್ಕೆ ನಾನು ಡೊನೇಷನ್ ಕೊಡ್ತೀನಿ ಅಂತ ಹೇಳಿರ್ತಾರೆ. ಅವರು ಬೆಳಗ್ಗೆ ಹೋಗಿ ಅವರ ಒಂದು ಮನೆಯ ಮುಂಚೆ ನಿಂತಿರ್ತಾರೆ ಮುಂದೆ. ಅವಾಗ ಯಾಕೋ ಪ್ರಭುಪಾದರ ಸ್ನೇಹಿತರು ಬೆಳಗ್ಗೆ ಕೆಲಸಕ್ಕೆ ಹೋಗ್ತಾ ಇರ್ತಾರೆ ಸೈಕಲಲ್ಲಿ. ಅವಾಗ ನೋಡ್ತಾರೆ ಪ್ರಭುಪಾದರನ್ನು. ಪ್ರಭುಪಾದ ಅಭಿಚರಣೆ ಇಲ್ಲಿ ಏನ್ ಮಾಡ್ತಾ ಇದ್ದೀರಾ ಅಂತ ಕೇಳಿದಾಗ ಪ್ರಭುಪಾದರು ಹೇಳ್ತಾರೆ, ನಾನು ಈ ತರ ಇವರು ನನ್ಗೆ ಗೊತ್ತಿರೋರು ನನಗೆ ಡೊನೇಷನ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ನಾನು ಬ್ಯಾಕ್ ಟು ಗಾಡ್ ಮ್ಯಾಗಝಿನ್ ಮತ್ತೆ ಭಾಗವತ ಜನ ಪ್ರಿಂಟ್ ಮಾಡೋಕ್ಕೆ ನನಗೆ ಸಹಾಯವಾಗುತ್ತೆ, ಸೊ ಅದಕ್ಕೆ ಇಲ್ಲಿ ಕಾಯ್ತಾ ಇದ್ದೀನಿ. ಸರಿ ಅಂತ ಸ್ನೇಹಿತರು ಅವ್ರ ಕೆಲಸಕ್ಕೆ ಹೋಗ್ತಾರೆ. ಆ ಸ್ನೇಹಿತರು ಸಂಜೆ ಕೆಲಸ ಮುಗಿಸ್ಕೊಂಡು ವಾಪಸ್ ಬರುವಾಗಲೂ ಪ್ರಭುಪಾದರು ಅದೇ ಮನೆಯಲ್ಲಿ ನಿಂತಿರ್ತಾರಂತೆ.
ಅವ್ರು ಇನ್ನ ನಮಗೆ ಮತ್ತೆ ಅಭಯ ಚಂದ್ರ ಕೇಳ್ತಾರೆ, ಅಭಯ ಚಂದ್ರ ಇನ್ನ ಯಾಕೆ ಕಾಯ್ತಾ ಇದೀಯ ಅಂದ್ರೆ, ಇಲ್ಲ ಅವ್ರು ಇನ್ನೂ ಬಂದಿಲ್ಲ, ನಾನು ಕಾಯ್ತಾ ಇದ್ದೀನಿ ಅಂದಾಗ ನೋಡಿ, ಬೆಳಗ್ಗೆಯಿಂದ ಸಂಜೆ ತನಕ ಅವರು ಊಟನೂ ಮಾಡಿದ್ರೆ ಯಾರೋ ಒಬ್ರು ಒಂದು ಡೊನೇಷನ್ ಕೊಡ್ತೀನಿ, ಇಲ್ಲ ನಾನು ಒಂದು ಬ್ಯಾಕ್ ಟು ಗಾರ್ಡನ್ ಮ್ಯಾಗಝಿನ್ ಪಬ್ಲಿಷ್ ಮಾಡ್ಬೇಕಂದ್ರೆ ಅವ್ರು ಕಷ್ಟಪಟ್ಟಿದ್ರು. ಮತ್ತೆ ಆ ಸ್ನೇಹಿತರು ಹೇಳ್ತಾರೆ, ಇಲ್ಲ ನಾನೇ ಕೊಡ್ತೀನಿ ಬಾ ಅಂತ ಅವ್ರು ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಸೊ ನಮ್ಗೆ ಈ ಒಂದು ವೇದಗಳಾಗಲಿ ಶಾಸ್ತ್ರ ಆಗಲಿ ನಮಗೆ ಸಿಕ್ಕಿರೋದು ಅಷ್ಟು ಸುಲಭವಾಗಿ ಇರಲಿಲ್ಲ. ಅದಕ್ಕೆ ಎಷ್ಟೊಂದು ಜನ ಕಷ್ಟಪಟ್ಟು ಆಮೇಲೆ ನಮಗೆ ಸಿಕ್ಕಿದೆ. ಸೊ ನಾವು ಯಾವಾಗಲೂ ವ್ಯಾಸದೇವರಿಗೆ ಮತ್ತು ಪ್ರಭುಪಾದರಿಗೆ, ನಮ್ಮ ಪರಂಪರೆಗೆ ಯಾವಾಗಲೂ ತುಂಬ ಧನ್ಯವಾದ ಹೇಳಿರಬೇಕು. ಮತ್ತೆ ಶ್ರೀಮದ್ ಭಾಗವತಮಲ್ಲಿ ಎಷ್ಟು ವಿಷಯಗಳನ್ನು ಚರ್ಚೆ ಮಾಡಿದ್ದಾರೆ ಅಂದರೆ, ಒಂದು 10 ವಿಧವಾದ ವಿಷಯಗಳನ್ನು ಚರ್ಚೆ ಮಾಡಿದ್ದಾರೆ. ಒಂದು ಸರ್ಗ ಅಂತ ಹೇಳ್ತಾರೆ, ಅಂದರೆ ಸೃಷ್ಟಿ, ಈ ಒಂದು ಲೋಕಗಳೆಲ್ಲ ಸೃಷ್ಟಿ ಆಯ್ತಲ್ವಾ, ಇದಕ್ಕೆ ಸರ್ಗ ಅಂತ ಹೇಳ್ತಾರೆ. ಸೊ ಇದು ಎಲ್ಲಿ ಸೃಷ್ಟಿ ಆಗ್ತು ಅಂದರೆ ಸ್ವಯಂ ಭಗವಾನ್ ಬಂದು ಆ ಸೃಷ್ಟಿಯನ್ನು ಮಾಡ್ತಾರೆ. ಆಮೇಲೆ ಇನ್ನೊಂದು ವಿಷಯ ವಿಸರ್ಗ, ಎರಡನೆಯದು. ಅಂದರೆ ಈ ಸೃಷ್ಟಿ ಬಂದ್ಬಿಟ್ಟು ಈ ಭೌತಿಕ ಲೋಕಗಳೆಲ್ಲ ಸೃಷ್ಟಿ ಆಗೋದು, ಇದನ್ನು ಬ್ರಹ್ಮ ಮಾಡಿರ್ತಾರೆ, ಸೆಕೆಂಡರಿ ಕ್ರಿಯೇಷನ್ಸ್ ಅಂತ ಹೇಳ್ತಾರೆ. ಸೊ ಸರ್ಗ ಪ್ರೈಮರಿ ಕ್ರಿಯೇಷನ್ಸ್, ವಿಸರ್ಗ ಸೆಕೆಂಡರಿ ಕ್ರಿಯೇಷನ್ಸ್, ಅಂದರೆ ಬ್ರಹ್ಮದೇವರು ಬಂದು ಸೃಷ್ಟಿಯನ್ನು ಮಾಡಿದರು. ಸ್ಥಾನಂ ಅಂದರೆ ಹಲವಾರು ಜೀವಿಗಳಿದೆ ಅಲ್ವಾ, ಇವರೆಲ್ಲ ಏನಿಲ್ಲ, ಸ್ಥಾನ ಏನು, ಇವ್ರು ಏನು ಮಾಡಬೇಕು, ಆ ವಿಷಯಗಳೆಲ್ಲ ಬಗ್ಗೆ ಮಾತಾಡೋದು ಸ್ಥಾನಂ ಅಂತ ಹೇಳ್ತಾರೆ. ಪೋಷಣಂ ಅಂದರೆ ದೇವರು ಅವರ ಭಕ್ತರನ್ನು ಹೆಂಗೆ ಸಂರಕ್ಷಣೆ ಮಾಡ್ತಾರೆ ಅಂತ. ಸೊ ನಾವು ಉದಾಹರಣೆ ಅಚಾಮಿಲವಾಗಿರಲಿ, ಇವಾಗ ಇಂದ್ರದೇವರಾಗಿರಲಿ, ಇಲ್ಲ ಸಮುದ್ರ ಮಂಥನ ಮಾಡುವಾಗ ಭಗವಂತ ಎಷ್ಟು ಅವತಾರಗಳನ್ನು ಮಾಡಿ ಅವರ ಭಕ್ತರನ್ನು ಹೆಂಗೆ ಕಾಪಾಡ್ತಾರೆ ಅನ್ನೋದು ಪೋಷಣ. ಊತಿ ಅಂದರೆ ಅವರು ನಾವು ಮಾಡ್ತಾ ಇರುವ ಒಳ್ಳೆಯ ಕೆಲಸ ಮತ್ತೆ ಪಾಪಕರವಾಗಿರುವ ಕೆಲಸಗಳು. ಮತ್ತೆ ಮನ್ವಂತರ ಅಂದರೆ ಎಷ್ಟು ಮನ್ವಂತರಗಳಿದೆ, ಎಷ್ಟು ಲೋಕಗಳಿದೆ, ಸೊ ಅದನ್ನು ಯಾರು ಅದಕ್ಕೆ ಒಂದು ಅಧ್ಯಕ್ಷರು, ಎಷ್ಟು ವರ್ಷ ಅಂದರೆ 4 ಲೋಕಗಳಿದೆ, 1000 ಟೈಮ್ಸ್ ಅದನ್ನು ರಿಪೀಟ್ ಆಗ್ತಾ ಇರುತ್ತೆ ಆ ಸೈಕಲ್ ಅನ್ನೋದು. ಸೊ ಇದರ ಬಗ್ಗೆ ಎಲ್ಲ ವಿವರಣೆ ಕೊಡೋದು ಮನ್ವಂತರ ಅಂತ ಹೇಳ್ತಾರೆ. ಈಶಾನುಕಥ ಅಂದರೆ ಭಗವಂತನ ಒಂದು ಅವತಾರ ಮತ್ತೆ ಅವರು ಮಾಡ್ತಾ ಇರುವ ಲೀಲೆಗಳು. ಸೊ ನಾವು ಮುಂದಿನ ಅಧ್ಯಾಯದಲ್ಲಿ ನೋಡಬಹುದು, ಪ್ರಹ್ಲಾದ ಮಹಾರಾಜ ಮತ್ತೆ ನರಸಿಂಹ ಅವತಾರ, ಆ ಲೀಲೆಗಳ ಬಗ್ಗೆ ಎಲ್ಲ ವಿವರಣೆ ಮಾಡಿರ್ತಾರೆ. ಸೊ ಶ್ರೀಮದ್ ಭಾಗವತಮಲ್ಲಿ ಭಗವಂತ ಮತ್ತೆ ಅವರ ಅವತಾರಗಳ ಬಗ್ಗೆಯನ್ನು ವಿವರಣೆ ಮಾಡಿರ್ತಾರೆ. ಅದಕ್ಕೆ ಈಶಾನು ಕಥಾ ಅಂತ ಹೇಳ್ತಾರೆ. ನಿರೋಧ ಅಂದ್ರೆ ಇವಾಗ ಸೃಷ್ಟಿ ಬಗ್ಗೆ ಮಾತಾಡಿದ್ದಾರೆ, ಅದೇ ತರ ಡಿಸ್ಟ್ರಕ್ಷನ್ ಅಂದ್ರೆ ಕೊನೆಯಲ್ಲಿ ಹೆಂಗ್ ಅದೆಲ್ಲ ಹೋಗುತ್ತೆ ಅದ್ರ ಬಗ್ಗೆನೂ ಅವರು ಮಾತಾಡಿರ್ತಾರೆ ಶ್ರೀಮದ್ ಭಾಗವತಮಲ್ಲಿ. ಮತ್ತೆ ಮುಕ್ತಿ ಮತ್ತೆ ಆಶ್ರಯ. ಸೊ ಮುಕ್ತಿ ಅಂದ್ರೆ ಲಿಬರೇಷನ್, ನಮ್ಮೆಲ್ಲರಿಗೆ ಭೌತಿಕ ಸಂಸಾರದಿಂದ ಹೆಂಗೆ ಮುಕ್ತಿ ಸಿಗುತ್ತೆ ಆ ಒಂದು ವಿಷಯವನ್ನು ಶ್ರೀಮದ್ ಭಾಗವತಮಲ್ಲಿ ಚರ್ಚೆ ಮಾಡಿರ್ತಾರೆ. ಮತ್ತೆ ಆಶ್ರಯ ಅಂದ್ರೆ ಪರಮಾತ್ಮ ಇಲ್ಲ ಪರಮ ಪುರುಷರ ಹತ್ರ ನಾವು ಹೆಂಗೆ ಆಶ್ರಯವನ್ನು ತಗೋಬೇಕು ಆ ಒಂದು ವಿಷಯ ಬಗ್ಗೆ ಶ್ರೀಮದ್ ಭಾಗವತಮಲ್ಲಿ ಈ 10 ವಿಧವಾದ ಒಂದು ವಿಷಯಗಳ ಬಗ್ಗೆ ಶ್ರೀಮದ್ ಭಾಗವತಮಲ್ಲಿ ಚರ್ಚೆಯನ್ನು ಮಾಡಲಾಗಿದೆ. ಸೊ ಇವಾಗ ಮತ್ತೆ ಹಿಂದೆ ನಾವು ಆ ಕವಚ ಬಗ್ಗೆ ಬಂದಾಗ, ಸೊ ಅವರ ಗುರು ಬಂದ್ಬಿಟ್ಟು ಇಂದ್ರದೇವರಿಗೆ ಆ ಒಂದು ನಾರಾಯಣ ಕವಚ ಅನ್ನೋದು ಕೊಡ್ತಾರೆ. ಸೊ ಆ ಒಂದು ಮಂತ್ರಗಳಿಂದ ಅವರೆಲ್ಲ ಮತ್ತೆ ಅಸುರಗಳೆಲ್ಲ ಸೋಲಿಸಿ ಅವರು ಮತ್ತೆ ವಾಪಸ್ ಇಂದ್ರಲೋಕವನ್ನು ಇವರ ಒಂದು ಕಂಟ್ರೋಲ್ಗೆ ತಗೊಂಡಿರ್ತಾರೆ. ಸೊ ಈ ಒಂದು ಶ್ಲೋಕದಿಂದ ನಾವು ಏನ್ ತಿಳ್ಕೊಬೇಕಂದ್ರೆ ಶಾಸ್ತ್ರಗಳ ಒಂದು ಮಹತ್ವ. ಸೊ ಇದರಲ್ಲಿ ಬೇರೆ ಬೇರೆ ಭಕ್ತರು ಇಲ್ಲ ಭಗವಂತ ಶಾಸ್ತ್ರಗಳು ಎಷ್ಟು ಮುಖ್ಯ ಅಂತ ಹೇಳಿದ್ದಾರೆ ಅಂತ ನೋಡೋಣ. ಚೈತನ್ಯ ಮಹಾಪ್ರಭು ಒಂದು 5 ವಿಷಯಗಳನ್ನು ಅವರು ಹೇಳಿರ್ತಾರೆ. ಒಂದು, ಸುಪ್ರೀಂ ವರ್ಷಿಪಬಲ್ ಲಾರ್ಡ್ ಅಂದ್ರೆ ಕೃಷ್ಣ, ಅಂದ್ರೆ ಪರಮ ಪೂಜ್ಯರಾಗಿರೋರು ಯಾರಂದ್ರೆ ಕೃಷ್ಣರೇ. ಮತ್ತೆ ಎರಡನೇದು ಸ್ಪಿರಿಚುವಲ್ ಧಾಮ ಅಂದ್ರೆ ಬೃಂದಾವನ, ಅಂದ್ರೆ ಆಧ್ಯಾತ್ಮಿಕವಾಗಿ ನಮ್ಗೆ ಎಷ್ಟೊಂದು ಧಾಮಗಳಿದ್ದೇವೆ, ನಾವು ಎಷ್ಟೊಂದು ಪುಣ್ಯಕ್ಷೇತ್ರಕ್ಕೆ ಹೋಗ್ತೀವಿ, ಧಾಮಗಳಿಗೆ ಹೋಗ್ತೀವಿ, ಬಟ್ ಇದೆಲ್ಲ ಕ್ಷೇತ್ರದಲ್ಲಿ ಇದೆಲ್ಲ ಪುಣ್ಯ ಸ್ಥಳಗಳಲ್ಲೂ ಶ್ರೇಷ್ಠವಾಗಿರೋದು ಬೃಂದಾವನ ಅಂತ ಹೇಳ್ತಾರೆ ಚೈತನ್ಯ ಮಹಾಪ್ರಭು. ಮತ್ತೆ ಭಕ್ತರಲ್ಲಿ ಯಾರು ಶ್ರೇಷ್ಠ ಅಂದ್ರೆ ಗೋಪಿ ಸ್ತ್ರೀಯರು. ಎಷ್ಟೊಂದು ಭಕ್ತರು ಇರ್ತಾರೆ, ಬಟ್ ಎಲ್ಲಾ ವಿಧವಾದ ಭಕ್ತರಲ್ಲಿ ತುಂಬಾ ಶ್ರೇಷ್ಠವಾಗಿರೋರು ಗೋಪಿ ಸ್ತ್ರೀಯರು. ಮತ್ತೆ ಎಷ್ಟೊಂದು ಗ್ರಂಥಗಳಿದೆ, ವೇದಗಳಿದೆ, ಇದೆಲ್ಲದರಲ್ಲೂ ಶ್ರೇಷ್ಠ ಬಂದ್ಬಿಟ್ಟು ಶ್ರೀಮದ್ ಭಾಗವತಂ ಅಂತ ಹೇಳಿದ್ದಾರೆ. ಮತ್ತೆ ನಮ್ಮ ಜೀವನದ ಗುರಿ ಏನಿರ್ಬೇಕಂದ್ರೆ ನಾವು ಭಗವಂತನ ಪ್ರೇಮೆ, ಕೃಷ್ಣ ಪ್ರೇಮೆಯನ್ನು ಹೊಂದೋದೇ ನಮ್ಮ ಜೀವನದ ಗುರಿಯಾಗಿರಬೇಕು. ಸೊ ಈ 5 ವಿಷಯಗಳನ್ನು ಚೈತನ್ಯ ಮಹಾಪ್ರಭು ಹೇಳಿದ್ದಾರೆ. ಒಂದು, ಸುಪ್ರೀಂ ಪರ್ಸನಾಲಿಟಿ ಅಂದ್ರೆ ಪರಮ ಪುರುಷರು ಯಾರು ಕೃಷ್ಣರೊಬ್ಬರೇ.
ಮತ್ತೆ ಎಷ್ಟೊಂದು ಧಾಮಗಳಿವೆ. ಎಲ್ಲ ಧಾಮಗಳಲ್ಲಿ ಶ್ರೇಷ್ಠ ಬಂದ್ಬಿಟ್ಟು ಬೃಂದಾವನ, ಭಕ್ತರಲ್ಲಿ ಶ್ರೇಷ್ಠರು ಬಂದ್ಬಿಟ್ಟು ಗೋಪಿಸ್ತ್ರೀಯರು, ಮತ್ತೆ ಗ್ರಂಥಗಳಲ್ಲಿ ವೇದಗಳಲ್ಲಿ ತುಂಬಾ ಶ್ರೇಷ್ಠ ಬಂದ್ಬಿಟ್ಟು ಶ್ರೀಮದ್ ಭಾಗವತ. ಮತ್ತೆ ನಮ್ಮ ಇಡೀ ಜೀವನದ ಗುರಿ ಏನಿರ್ಬೇಕಂದ್ರೆ ಕೃಷ್ಣ ಪ್ರೇಮೆಯನ್ನು ಅಚೀವ್ ಮಾಡೋದೇ ನಮ್ಮ ಇಡೀ ಜೀವನದ ಒಂದು ಗುರಿ ಆಗಿರಬೇಕು. ಸೊ ಈ 5 ವಿಷಯದಲ್ಲಿ ಚೈತನ್ಯ ಮಹಾಪ್ರಭು ಹೇಳಿದ್ರೆ ಶ್ರೀಮದ್ ಭಾಗವತ ಬಗ್ಗೆ ಅಷ್ಟು ಒಂದು ಸ್ಟ್ರೆಸ್ ಮಾಡಿರ್ತಾರೆ. ಮತ್ತೆ ಭಕ್ತರು ಏನೇ ಹೇಳ್ತಾರೆ ಅಂದ್ರೆ ಶ್ರೀಮದ್ ಭಾಗವತ ನಾವು ಓದಿದ್ರೆ ಈ 5 ವಿಷಯಗಳನ್ನು ನಾವು ಕವರ್ ಮಾಡಿದಂಗೆ. ಅದೇ ತರ ರೂಪ ಗೋಸ್ವಾಮಿ ಹೇಳ್ತಾರೆ, ರೂಪ ಗೋಸ್ವಾಮಿ ಭಕ್ತಿ ಸೇವೆಯಲ್ಲಿ 5 ವಿಧಗಳಿದೆ, ಅದರಲ್ಲಿ ಏನೇನು ಮಾಡ್ಬೇಕಂತ ರೂಪ ಗೋಸ್ವಾಮಿ ಹೇಳಿರ್ತಾರೆ. ಒಂದು ಶ್ರೀಮದ್ ಭಾಗವತವನ್ನು ಓದೋದು, ಇನ್ನೊಂದು ಡಿ ವರ್ಷಿಪ್ ಅಂದ್ರೆ ಭಗವಂತನ ವಿಗ್ರಹ ಆರಾಧನೆ ಮಾಡೋದು, ಮತ್ತೆ ವೈಷ್ಣವ ಸೇವೆ ಇತರ ಭಕ್ತರಿಗೆ ಸೇವೆಯನ್ನು ಮಾಡೋದು, ಮತ್ತೆ ಹರಿನಾಮ ಜಪ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ ಈ ತರ ಹರಿನಾಮ ಜಪವನ್ನು ಮಾಡೋದು, ಮತ್ತೆ ಧಾಮಗಳಿಗೆ ಹೋಗಿ ವಾಸವನ್ನು ಮಾಡೋದು. ಸೊ ಈ ಒಂದು ವಿಷಯವನ್ನು ರೂಪ ಗೋಸ್ವಾಮಿ ಹೇಳಿದ್ದಾರೆ. ಸೊ ಇದರಲ್ಲೂ ಅವರು ಶ್ರೀಮದ್ ಭಾಗವತ ಮುಖ್ಯತ್ವವನ್ನು ಹೇಳಿದ್ದಾರೆ. ಮತ್ತೆ ಅವರು ಹೇಳಿದ್ದಾರೆ ಶ್ರೀಮದ್ ಭಾಗವತವನ್ನು ನಾವು ಓದಿದ್ರೆ ಈ 5 ವಿಷಯಗಳು ನಾವು ಕವರ್ ಮಾಡಿದ್ದೇವೆ. ಮತ್ತೆ ಸನಾತನ ಗೋಸ್ವಾಮಿ ಒಂದು ವಿಷಯವನ್ನು ಹೇಳಿರ್ತಾರೆ, ಎಷ್ಟೊಂದು ವೇದಗಳಿವೆ, ಎಷ್ಟೊಂದು ಪುರಾಣಗಳಿವೆ, ಎಲ್ಲ ಇದೆಲ್ಲ ಇವಾಗ ಸಮುದ್ರ ಮಂಥನ ನಾವು ಎಲ್ಲ ವೇದಗಳನ್ನು ಮಂಥನ ಮಾಡಿದ್ರೆ ಅದರಿಂದ ಸಿಗೋ ಒಂದು ಸಾರಾಂಶ ಬಂದ್ಬಿಟ್ಟು ಶ್ರೀಮದ್ ಭಾಗವತ. ಸೊ ಅದಕ್ಕೆ ಶ್ರೀಮದ್ ಭಾಗವತ ಮತ್ತೆ ಭಗವದ್ಗೀತಾ ಎಲ್ಲ ವೇದಗಳ ಒಂದು ಸಾರಾಂಶ ಅಂತ ಹೇಳಿದ್ದಾರೆ. ಇದು ಶ್ರೀಮದ್ ಭಾಗವತ ಓದೋದು ಎಷ್ಟು ಉನ್ನತ ಅಂದ್ರೆ ಇದು ಬರೀ ಭಕ್ತರು ಮಾತ್ರ ಅಲ್ಲ, ನಾವು ನೋಡ್ಬೋದು ಶಿವ ಮತ್ತು ಪಾರ್ವತಿ ಅಷ್ಟು ಉನ್ನತ ಸ್ಥಾನಕ್ಕೆ ಹೋದ್ಮೇಲೆ ಶಿವ ಸದಾ ನಿತ್ಯ ಅವರು ಪಾರ್ವತಿಯ ಜೊತೆಗೆ ಭಾಗವತನ ಬಗ್ಗೆನೇ ಅವ್ರು ಚರ್ಚೆ ಮಾಡ್ತಾ ಇರ್ತಾರೆ. ಸೊ ನಾವು ಯಾವುದೇ ಒಂದು ಲೀಲೆ ನೋಡಿದ್ರು ಶಿವ ಬಂದ್ಬಿಟ್ಟು ಪಾರ್ವತಿ ಅವರು ಪ್ರಶ್ನೆ ಕೇಳ್ತಾ ಇರ್ತಾರೆ, ಶಿವ ಅವ್ರಿಗೆ ಉತ್ತರವನ್ನು ಕೊಡ್ತಾ ಇರ್ತಾರೆ. ಸೊ ಅಷ್ಟು ಉನ್ನತ ಸ್ಥಾನಕ್ಕೆ ಹೋದ್ಮೇಲೆ ಇನ್ನ ಅವರು ಶ್ರೀಮದ್ ಭಾಗವತನ ಬಗ್ಗೆ ಈ ತರ ಭಗವಂತನ ಬಗ್ಗೆ ಅವರು ಸದಾ ನಿತ್ಯ ಮಾತಾಡ್ತಾ ಇರ್ತಾರೆ. ಸೊ ಒಂದು ಉದಾಹರಣೆಗೆ ಒಂದು ದೇವಸ್ಥಾನ ಇರುತ್ತೆ, ಅಲ್ಲಿ ಭಕ್ತರೆಲ್ಲ ಹೋಗಿ ಭಾಗವತನ ಬಗ್ಗೆ ಎಲ್ಲ ಕ್ಲಾಸ್ ನಡೀತಾ ಇರುತ್ತೆ, ಇಷ್ಟು ಪೇಜ್ ನೆಕ್ಸ್ಟ್ ಚಾಪ್ಟರ್ ಕವರ್ ಮಾಡಿ ಅವ್ರನ್ನ ನೋಟ್ ಮಾಡಿರ್ತಾರೆ. ಓಕೆ ಇಷ್ಟು ಚಾಪ್ಟರ್ ಆಗಿದೆ, ಇನ್ನು ನಾಳೆ ಬಂದ್ಬಿಟ್ಟು ನೆಕ್ಸ್ಟ್ ಚಾಪ್ಟರ್ ಮುಂದಿನ ಅಧ್ಯಾಯನ ಓದೋಣ ಅಂತ ಹೋಗಿರ್ತಾರೆ. ಮತ್ತೆ ನೆಕ್ಸ್ಟ್ ಡೇ ಬಂದು ನೋಡಿದಾಗ ಅವರು ಎಲ್ಲಿ ಶುರು ಮಾಡಿದ್ರು ಅಲ್ಲೇ ಇರುತ್ತೆ ಪೇಜ್. ಸರಿ ಅಂತ ಮತ್ತೆ ಅವರು ಅಲ್ಲಿಂದ ಶುರು ಮಾಡಿಕೊಂಡು ಮತ್ತೆ ಎಲ್ಲ ಪ್ರೋತ್ಸಾಹ ಮಾಡಿ ಕ್ಲಾಸನ್ನು ಮುಗಿಸಿ ಮನೆ ಹೋಗಿರ್ತಾರೆ. ಮತ್ತೆ ಮುಂದಿನ ದಿನ ಬಂದು ನೋಡುವಾಗ ಎಲ್ಲಿ ಅವರು ಪ್ರಾರಂಭ ಮಾಡಿದ್ರು ಅಲ್ಲೇ ಇರುತ್ತೆ. ಇವ್ರಿಗೆ ಇದೇ ತರ ದಿನನಿತ್ಯ ಇದೇ ತರ ಆದಾಗ ಅವ್ರಿಗೆ ಒಂದು ಏನಾಗ್ತಾ ಇದೆ, ಯಾರು ಬಂದು ಇದನ್ನು ಮಾಡ್ತಾ ಇದ್ದಾರೆ ಅಂತ ನೋಡಿದಾಗ ಇವರೆಲ್ಲ ಆಗಿ ಭಾಗವತನ ಮುಚ್ಚಿ ಅಲ್ಲಿ ಇಟ್ಟು ದೇವಸ್ಥಾನ ಎಲ್ಲ ಕ್ಲೋಸ್ ಮಾಡಿ ಮನೆಗೆ ಹೋದ್ಮೇಲೆ ಅವ್ರ ಭಕ್ತರು ಅಲ್ಲೇ ಇದ್ದು ನೋಡ್ತಾ ಇರ್ತಾರೆ ಆ ಭಾಗವತದಿಂದ. ಅವಾಗ ನೋಡ್ತಾರೆ ಶಿವ ಅವರೇ ಬಂದು ಆ ಭಾಗವತವನ್ನು ತೆಗೆದು ಅದೇ ಚಾಪ್ಟರ್ ಅವ್ರು ಏನೇನೆಲ್ಲ ಆಯ್ತು ಅದನ್ನು ಚರ್ಚೆ ಮಾಡ್ತಾ ಇರ್ತಾರೆ. ಸೊ ಇದರಿಂದ ನಮ್ಗೆ ಗೊತ್ತಾಗುತ್ತೆ ಶಿವ ಇಷ್ಟು ಉನ್ನತ ಸ್ಥಾನದಿಂದನೂ ಅವರು ಶ್ರೀಮದ್ ಭಾಗವತನ ಬಗ್ಗೆ ಯಾವಾಗ ಎಷ್ಟು ಸದಾನಿತ್ಯ ಅವರು ಓದ್ತಾ ಇರ್ತಾರೆ, ಇಲ್ಲ ಬೇರೆಯವರಿಗೆ ಪ್ರವಚನೆ ಮಾಡ್ತಾ ಇರ್ತಾರೆ ಅದರಿಂದ ನಮ್ಗೆ ಇದೆಷ್ಟು ಮಹತ್ವ ಅನ್ನೋದು ಗೊತ್ತಾಗುತ್ತೆ. ಮತ್ತೆ ಇಷ್ಟು ನಾವು ಶ್ರೀಮದ್ ಭಾಗವತಂ ಚರ್ಚೆಯ ಬಗ್ಗೆ ನೋಡಿದ್ವಿ. ಶ್ರವಣಂ ಅನ್ನೋದು ಎಷ್ಟು ಮುಖ್ಯ ಅಂತ ನಾವು ನಮ್ಮೆಲ್ಲರಿಗೂ ಗೊತ್ತಿರುತ್ತೆ. ಪ್ರಹ್ಲಾದ್ ಮಹಾರಾಜರ ಏನೋ ಒಂದು ಶ್ರೇಷ್ಠ ಅಂದ್ರೆ ನಾವೆಲ್ಲರೂ ಹುಟ್ಟಿದ ಮೇಲೆ ಶ್ರೀಮದ್ ಭಾಗವತಂ ಬಗ್ಗೆ ಕೇಳ್ಬೋದು. ಬಟ್ ಪ್ರಹ್ಲಾದ್ ಮಹಾರಾಜ ಗರ್ಭದಲ್ಲಿ ಇರುವಾಗಲೇ ಅವರು ಶ್ರೀಮದ್ ಭಾಗವತಂ ಬಗ್ಗೆ ದೇವರ ಬಗ್ಗೆ ಅವರು ಕೇಳಿದ್ರು. ಯಾರಿಂದ? ನಾರದ ಮುನಿಯಿಂದ. ಯಾಕಂದ್ರೆ ಹಿರಣ್ಯಕಶಿಪು ಅವರು ತಪಸ್ ಮಾಡಕ್ಕೆ ಹೋಗಿರ್ತಾರೆ. ಸೊ ಈ ಒಂದು ಸಮಯದಲ್ಲಿ ದೇವರೆಲ್ಲ ಏನ್ ಮಾಡ್ತಾರೆ, ಹಿರಣ್ಯಕಶಿಪುಗೆ ಇಷ್ಟು ಒಂದು ಕ್ರೂರವಾದ ಒಂದು ಅಸುರರಾಗಿದ್ದಾರೆ, ಅವರ ಮಗ ಇನ್ನೂ ಇಲ್ಲ, ಅವ್ರಿಗೆ ಹುಟ್ಟುವ ಒಂದು ಮಕ್ಕಳು ಇನ್ನೂ ಅಸುರವಾಗಿರ್ತಾರೆ ಅಂತ ಏನ್ ಮಾಡ್ತಾರೆ, ಕಯಾದವನ್ನು ಅವರ ಒಂದು ಕಂಟ್ರೋಲ್ ತಗೊಂಡು ಹೋಗ್ಬಿಡ್ತಾರೆ ದೇವಲೋಕಕ್ಕೆ. ಆದ್ರೆ ನಾರದನ್ನು ಏನ್ ಮಾಡ್ತಾರೆ, ದಿನನಿತ್ಯ ಬಂದು ಕಯಾದಿಗೆ ಭಾಗವತಂ ಈ ಒಂದು ಜ್ಞಾನವನ್ನು ಕೊಡ್ತಾ ಇರ್ತಾರೆ. ಅವಾಗ ಪ್ರಹ್ಲಾದ್ ಮಹಾರಾಜ ಗರ್ಭದಿಂದನೇ ಈ ಒಂದು ಜ್ಞಾನವನ್ನು ಕೇಳಿರ್ತಾರೆ. ಸೊ ಅದೇ ಶ್ರೇಷ್ಠ. ಶ್ರೀ ಪ್ರಹ್ಲಾದ್ ಮಹಾರಾಜರು ಗರ್ಭದಲ್ಲೇ ಈ ಒಂದು ಭಾಗವತದ ಜ್ಞಾನವನ್ನು ಪಡೆದರು. ಸೊ ಅದರಿಂದನೇ ಅವರು ಚಿಕ್ಕ ವಯಸ್ಸಲ್ಲೇ ಅವರು ಹುಟ್ಟಿದ ಮೇಲೆ ಎಲ್ಲ ಅಸುರರ ಜೊತೆಗೆ ಅವರು ಬೆಳೆದಿದ್ದು. ಅವರು ಗುರುಕುಲ ಹೋದಾಗ ನಾವು ನೋಡ್ಬೋದು, ಗುರುಕುಲಲ್ಲಿ ಅವರ ಗುರುಗಳು ಇಲ್ಲದೆ ಇರುವ ಸಮಯದಲ್ಲಿ ಇವರು ಭಗವಂತನ ಕಥೆಯನ್ನು ಶುರು ಮಾಡ್ತಾರೆ. ಸೊ ಅವ್ರಿಗೆ ಎಲ್ಲಿಂದ ಬಂತು ಆ ಜ್ಞಾನ ಅಂದ್ರೆ, ಅವ್ರು ಗರ್ಭದಲ್ಲೇ ಇರುವಾಗ ನಾರದ ಮುನಿ ಕಯಾದುಗೆ ಉಪದೇಶವನ್ನು ಮಾಡ್ತಾ ಇರುವಾಗ ಇವರು ಗರ್ಭದಿಂದನೇ ಅವರು ಆ ಒಂದು ಜ್ಞಾನವನ್ನು
ಪಡ್ಕೊಂಡಿರ್ತಾರೆ. ಸೊ ಶ್ರವಣ ಎಷ್ಟು ಇಂಪಾರ್ಟೆಂಟ್ ಅಂತ ನಾವು ಈ ಉದಾಹರಣೆಯಿಂದ ನೋಡ್ಬೋದು. ಮತ್ತೆ ಹರಿದಾಸ್ ಠಾಕೂರ್ ನಮ್ಮೆಲ್ಲರಿಗೂ ಗೊತ್ತಿರುತ್ತೆ, ಅವರು ಒಂದು ದಿನದಲ್ಲಿ 22 ಗಂಟೆ ಅವರು ಹರಿನಾಮ ಜಪವನ್ನೇ ಮಾಡ್ತಾ ಇರ್ತಾರೆ. ಸೊ ಇದನ್ನು ನೋಡಿದಾಗ ಅವರ ಧರ್ಮದಲ್ಲಿ ಇರೋರಿಗೆ ಇದೆಲ್ಲ ನೋಡಿದಾಗ ಇಷ್ಟವಾಗಲ್ಲ. ಇವ್ರು ಹೆಂಗೆ ನಮ್ಮ ಧರ್ಮ ಬಿಟ್ಟು ಇವರು ಬೇರೆ ಧರ್ಮದಲ್ಲಿ ಹೋಗಿ ಜಪ ಮಾಡ್ತಾ ಇದ್ದಾರೆ ಅಂತ ಏನ್ ಮಾಡ್ತಾರೆ, ಒಂದು ಪ್ರಾಸ್ಟಿಟ್ಯೂಟ್ನ ಕಳಿಸ್ತಾರೆ ಅವರು, ಒಂದು ವೇಶ್ಯೆಯನ್ನ. ಸೊ ಇದು ಹೋಗಿ ಏನಾದರೂ ಮಾಡಿ ಅವ್ರ ಜಪವನ್ನು ನಿಲ್ಲಿಸ್ಬೇಕು ಅಂತ. ಸೊ ಹರಿದಾಸ್ ಠಾಕೂರ್ ಏನ್ ಮಾಡ್ತಾರೆ, ಸ್ವಲ್ಪ ಕಾಯ್ತಾ ಇರಿ, ನಾನು ಇವತ್ತು ಸ್ವಲ್ಪ ಜಪವನ್ನು ಮುಗಿಸಿ ಬರ್ತೀನಿ ಅಂತ ಹೇಳಿರ್ತಾರೆ. ಸೊ ಆ ಒಂದು ಸ್ತ್ರೀಯು ಬಂದು ಕಾಯ್ತಾ ಇರ್ತಾರೆ, ಓಕೆ ಜಪ ಮುಗಿದ್ಮೇಲೆ ಮಾಡೋಣ ಅಂತ. ಅವ್ರು ಇದೇ ತರ 1 ದಿನ 2 ದಿನ 3 ದಿನ ಅವರು ಸದಾ ಹರಿನಾಮ ಜಪ ಮಾಡ್ತಾ ಇರ್ತಾರೆ. ಈ ಒಂದು ಸ್ತ್ರೀಯವರು ಅದನ್ನು ಕೇಳ್ತಾ ಏನ್ ಮಾಡ್ತಾರೆ, ಇವರು ಅವರ ಜಪವನ್ನು ನಿಂದಿಸಲು ಹೋದವರು ಅವರು ಒಂದು ದೊಡ್ಡ ಭಕ್ತರಾಗಿರ್ತಾರೆ. ಸೊ ಇದು ಹರಿನಾಮ ಜಪ ಮತ್ತೆ ಶ್ರವಣಂ ಎಷ್ಟು ಒಂದು ಇಂಪಾರ್ಟೆಂಟ್ ಅಂತ ನಮಗೆ ಇದರಿಂದ ಗೊತ್ತಾಗುತ್ತೆ. ಮತ್ತೆ ಸಾಧು ಸಂಘ. ಸೊ ಸಾಧು ಸಂಘ ಎಷ್ಟು ಮುಖ್ಯ ಅಂತಂದ ಈ ಒಂದು ಪ್ರಶ್ನೆ ನಾರದ ಮುನಿಗೂ ಬಂದಿರುತ್ತೆ. ಅವ್ರು ಏನ್ ಮಾಡ್ತಾರೆ, ಭಗವಂತನ ಕೇಳ್ತಾರೆ ವಿಷ್ಣು ಅವರಿಗೆ, ನಾರಾಯಣ ನೀವು ಈ ಸಾಧು ಸಂಘ ಅಂತ ಹೇಳ್ತಾರಲ್ವಾ, ಈ ಒಂದು ಎಷ್ಟು ಮುಖ್ಯ, ಅದು ಏನಾಗುತ್ತೆ, ಯಾರೋ ಒಬ್ಬ ವ್ಯಕ್ತಿ ಅವನ ಜೀವನದಲ್ಲಿ ಸಾಧು ಅವರ ಸಂಘದಲ್ಲಿ ಇದ್ರೆ ಏನಾಗುತ್ತೆ ಅಂತ ಕೇಳಿರ್ತಾರೆ. ಸರಿ, ಭಗವಂತ ಏನ್ ಮಾಡ್ತಾರೆ, ಅವ್ರು ತಕ್ಷಣ ಉತ್ತರವನ್ನು ಕೊಡಲ್ಲ. ಅವ್ರು ಏನ್ ಮಾಡ್ತಾರೆ, ಒಂದು ಸ್ಥಳವನ್ನು ಹೇಳಿರ್ತಾರೆ, ಇಷ್ಟು ಬೆಟ್ಟಗಳೆಲ್ಲ ದಾಟೋರು, ಇಷ್ಟು ನದಿಯೆಲ್ಲ ದಾಟೋರು, ಅಲ್ಲಿ ಒಂದು ಸ್ಥಳದಲ್ಲಿ ಒಂದು ಹುಲ ಇರುತ್ತೆ. ಆ ಹುಲಕ್ಕೆ ಹೋಗಿ ನೀನು ಕೇಳು ಸಾಧು ಸಂಘದ ಮಹತ್ವ ಏನಂತ ಹೇಳಿದ ತಕ್ಷಣ ಸರಿ ನಾಳೆ ಏನ್ ಮಾಡ್ತಾರೆ, ಓಕೆ ಭಗವಂತ ಹೇಳಿದ್ದಾರೆ ನಾವು ಹೋಗೋಣ ಅಂತ ಅವರು ಇಷ್ಟು ಪ್ರಯಾಣವನ್ನು ಮಾಡಿ ಆ ಒಂದು ಸ್ಥಳಕ್ಕೆ ಬಂದಿರ್ತಾರೆ. ಅಷ್ಟೊಂದು ಬೆಟ್ಟಗಳನ್ನು ದಾಟಿ ನೀರು ಅದೆಲ್ಲ ದಾಟಿ ಅಲ್ಲಿ ಒಂದು ಗುಹೆ ಒಳಗಡೆ ಬಂದಿರ್ತಾರೆ. ಅಲ್ಲಿ ಒಂದು ಚಿಕ್ಕ ಹುಲ ಇರುತ್ತೆ. ಅವ್ರ ಹುಲ ಹತ್ರ ಹೋಗಿ ನಾರದ ಮುಂದೆ ಕೇಳ್ತಾರೆ, ಈ ತರ ಸಾಧು ಸಂಘದ ಮಹತ್ವ ಏನಂತ. ಇವರು ಕೇಳಿದ ತಕ್ಷಣ ಏನಾಗುತ್ತೆ, ಆ ಹುಲ ಸತ್ತೋಗ್ಬಿಡುತ್ತೆ. ನಾನು ಮನೆಗೆ ಹೋಗಿ ಆಶ್ಚರ್ಯ, ನಾನೇನಪ್ಪ ಮಾಡಿದೆ, ನಾನು ಬರೀ ಈ ತರ ಭಗವಂತ ಹೇಳಿದ್ದಾರೆ, ನಾನು ಹೋಗಿ ಕೇಳಿದ್ದೆ ಪ್ರಶ್ನೆ, ತಕ್ಷಣ ಹುಲ ಸತ್ತೋಯ್ತಲ್ವಾ ಅಂತ ಹೇಳ್ತಿ ಇವರು ವಾಪಸ್ ಭಗವಂತರ ಹತ್ರ ಬರ್ತಾರೆ. ಈ ತರ ಅವರು ಇಡೀ ಈ ಒಂದು ಕಥೆಯನ್ನು ಹೇಳ್ತಾರೆ. ಭಗವಂತ ನೀವು ಹೇಳಿದಂಗೆ ನಾನು ಆ ಒಂದು ಸ್ಥಳಕ್ಕೆ ಹೋದೆ, ಆ ಹುಲ ಹತ್ರ ಕೇಳಿದ್ದೆ ಸಾಧು ಸಂಘದ ಒಂದು ಮಹತ್ವ ಏನಂತ, ಕೇಳಿದ ತಕ್ಷಣ ಅದು ಸತ್ತೋಯ್ತಲ್ವಾ ಅಂತ ಹೇಳ್ತಾರೆ. ಸರಿ, ಭಗವಂತ ನಗ್ತಾ ಹೇಳ್ತಾರೆ, ಹೌದಾ ಸರಿ, ನಾನು ಇನ್ನೊಂದು ಸ್ಥಳ ಹೇಳ್ತೀನಿ, ಅಲ್ಲಿ ಒಂದು ಚಿಕ್ಕ ಒಂದು ಪ್ರಾಣಿ ಇರುತ್ತೆ, ಒಂದು ಗಿಳಿ ಇರುತ್ತೆ. ಆ ಗಿಳಿ ಹತ್ರ ಹೋಗಿ ನಿಮ್ಗೆ ಕೇಳು ಸಾಧು ಸಂಘದ ಮಹತ್ವ ಏನಂತ ಅಂದಾಗ ಸರಿ ನಾಳೆ ಮುನಿ ಸರಿ ಮೊದಲನೇ ಬಾರಿ ಈ ತರ ಆಯ್ತು. ಸೊ ಇವತ್ತು ಮತ್ತೆ ಭಗವಂತ ಹೇಳ್ತಾ ಇದ್ದಾರೆ ಅಂತ ಅವರು ಇದೇ ತರ ಎಷ್ಟೊಂದು ಸ್ಥಳಗಳೆಲ್ಲ ಪ್ರಯಾಣ ಮಾಡಿ ಹೋಗಿ ಆ ಗಿಳಿ ಹತ್ರ ಕೇಳ್ತಾರೆ ಸಾಧು ಸಂಘದ ಒಂದು ಮಹತ್ವ ಏನು ಅಂತ. ಆ ಗಿಳಿನ ಸಿಕ್ಕಾಗ್ಬಿಡುತ್ತೆ. ಇವಾಗ ನಾರದ ಮುನಿಗೆ ಮತ್ತೆ ಆಶ್ಚರ್ಯವಾಗುತ್ತೆ. ಮೊದಲನೇ ಬಾರಿ ಏನೋ ಹುಲ ಸೆತ್ತೋಯ್ತು, ಸರಿ ಅದೇನೋ ಇರ್ಬೋದು, ಇವಾಗ ಮತ್ತೆ ಗಿಲಿನೂ ಸೆತ್ತೋಯ್ತಲ್ವಾ ಅಂತ ಇವ್ರು ಮತ್ತೆ ವಾಪಸ್ ಭಗವಂತರ ಹತ್ರ ಬರ್ತಾರೆ. ಇವಾಗ ಏನ್ ಮಾಡ್ತಾರೆ, ಭಗವಂತರ ಹತ್ರ ಇದೆ ಇವ್ರು ಪೂರ್ತಿ ಕಥೆಯನ್ನು ಹೇಳ್ತಾರೆ. ಅವಾಗ ಭಗವಂತ ಹೇಳ್ತಾರೆ, ಅವ್ರು ನಗ್ತಾ ಇರ್ತಾರೆ, ಭಗವಂತನಿಗೆ ಎಲ್ಲ ಗೊತ್ತಿರ್ತಾರೋ. ಸರಿ, ಇವಾಗ ಇನ್ನೊಂದು ಸ್ಥಳವನ್ನು ಹೇಳ್ತೀನಿ, ಈ ಒಂದು ಊರಿಗೆ ಹೋಗು, ಆ ಒಂದು ಪ್ರದೇಶದಲ್ಲಿ ಒಂದು ಹಸು ಜನ್ಮವನ್ನು ಮಾಡಿರುತ್ತೆ. ಆ ಹಸು ಹತ್ರ ಹೋಗಿ ಕೇಳು ಸಾಧು ಸಂಘದ ಮಹತ್ವ ಏನಂತ. ಸರಿ, ನಾಡಮುನಿಗೆ ಇವಾಗಲೂ ಭಯ ಇದೆ. ಸರಿ ಹೋಗೋಣ, ಮೊದಲನೇ ಬಾರಿ ಆ ಹುಲ್ಲಾನು ಸೆತ್ತೋಯ್ತು, 2ನೇ ಬಾರಿ ಆ ಗಿಳಿನೂ ಸೆತ್ತೋಯ್ತು, ಇವಾಗ 3ನೇ ಬಾರಿ ಒಂದು ಹಸು ಒಂದು ಹೊಸದಾಗಿ ಇವಾಗಲೇ ಜನ್ಮವನ್ನು ಕೊಟ್ಟಿರುತ್ತೆ. ಆ ಹಸು ಹತ್ರ ಹೋಗಿ ಕೇಳಿದಾಗ ಏನಾಗುತ್ತೆ, ಆ ಹಸು ಹತ್ರ ಹೋಗಿ ಕೇಳ್ತಾರೆ ಈ ಥರ ಸಾಧು ಸಂಘದ ಮಹತ್ವ ಏನಂತ. ಆ ಹಸುನ ಸತ್ತೋಗ್ಬಿಡುತ್ತೆ. ಇವಾಗ ನಾಡಮುನಿಗೆ ತಡ್ಕೊಳಕ್ಕಾಗಲ್ಲ, ವಾಪಸ್ ಬೇಗವಾಗಿ ಭಗವಂತನ ಬಂದು ಈ ಥರ ಹೇಳ್ತಾರೆ, ಭಗವಂತ ನೀವು ಹೇಳಿದ ತಕ್ಷಣ ಹೋಗಿ ಕೇಳ್ತೀನಿ, ನಾನು ಕೇಳಿದ ತಕ್ಷಣ ಅವರೆಲ್ಲ ಸತ್ತೋಗ್ತಾ ಇದ್ದಲ್ವಾ, ಏನು ನನಗೆ ಅರ್ಥನೇ ಆಗ್ತಾ ಇಲ್ಲ ಅಂದಾಗ ಅವ್ರು ಹೇಳ್ತಾರೆ, ಕೊನೆಯದಾಗಿ ಒಂದು ಸ್ಥಳಕ್ಕೆ ಹೋಗು, ಅದೇ ಊರಲ್ಲಿ ನೀವು ಹೋದಲ್ವಾ, ಅದೇ ಊರಲ್ಲಿ ಇವಾಗ ಒಂದು ರಾಜಕುಮಾರರು ಹುಟ್ಟಿರ್ತಾರೆ, ಒಂದು ರಾಜನಿಗೆ ಮಗ ಹುಟ್ಟಿರ್ತಾರೆ, ಆ ಮಗು ಹತ್ರ ಹೋಗಿ ಕೇಳು, ಇವಾಗ ನಿಮ್ಗೆ ಉತ್ತರ ಸಿಗುತ್ತೆ ಅಂದಾಗ ನಾಡಮುನಿಗೆ ಒಂದೇ ಭಯ. ಮೊದಲನೇ ಬಾರಿ ಹುಲ ಸೆತ್ತೋಯ್ತು, ಸೊ ಯಾರು ನನ್ನ ಏನು ಮಾಡಲ್ಲ, ಇಲ್ಲ ಆಮೇಲೆ ಗಿಳಿ ಸೆತ್ತೋಯ್ತು, ಅದು ಏನು ನನಗೆ ಪ್ರಾಬ್ಲಮ್ ಕೊಡಲ್ಲ, ಆಮೇಲೆ ಹಸುನು ಸೆತ್ತೋಯ್ತು, ಬಟ್ ಇವಾಗ ರಾಜಕುಮಾರ ಅಂತ ಹೇಳ್ತಾ ಇದ್ದಾರಲ್ವಾ, ಅಲ್ಲಿ ಎಲ್ಲ ಸೈನಿಕರು ರಾಜರೆಲ್ಲ ಇರ್ತಾರೆ, ಇವಾಗ ನಾನು ಹೋಗಿ ಏನಾದ್ರು ಕೇಳಿ ಆ ಮಗು ಏನಾದ್ರು ಸೆತ್ತೋದ್ರೆ ಎಲ್ಲ ನನ್ನನ್ನು ಇಟ್ಕೊಂಡ್ಬಿಡ್ತಾರ ಅಂತ ಭಯ ಅವರಿಗೆ. ಆದ್ರೂ ಭಗವಂತ ಹೇಳಿದ್ರಲ್ವಾ ಅಂತ ಹೋಗಿ ಅದೇ ಊರಲ್ಲಿ ರಾಜಕುಮಾರರ ಹತ್ರ ಹೋಗಿ ಕೇಳ್ತಾರೆ ಸಾಧು ಸಂಘದ ಮಹತ್ವ ಏನಂತ ನಾರದಮುನಿ ಕೇಳ್ತಾರೆ. ಆವಾಗ ಆ ಮಗು ಉತ್ತರವನ್ನು ಕೊಡುತ್ತೆ, ನಾರದಮುನಿ ನಾನು ಯಾರು ಗೊತ್ತಾ,
ನೀವು ಸ್ವಲ್ಪ ಸಮಯ ಮುಂಚೆ ಒಂದು ಹುಳ ಹತ್ರ ಹೋಗಿ ಕೇಳಿದ್ರಲ್ವಾ, ನಾನೇ ಆ ಹುಳ, ನೀವು ಒಂದು ಸಾಧು, ನಿಮ್ಮ ಒಂದು ಸಂಘದಿಂದ ತಕ್ಷಣ ಅದು ಒಂದು ಲವ ಮಾತ್ರ ಸಾಧು ಸಂಘ ಅಂತ ಹೇಳ್ತಾರೆ. ಅಂದರೆ ಒಂದು ಕ್ಷಣ, ಅದರಲ್ಲೂ ಅದಕ್ಕಿಂತ ಕಡಿಮೆನೂ ನಾವು ಒಂದು ಸಾಧುವ ಸಂಘದಲ್ಲಿ ಇದ್ರೇನು ನಮ್ಗೆ ಎಷ್ಟು ಫಲ ಸಿಗುತ್ತೆ ಅಂದರೆ, ಆ ಹುಳ ಅನ್ನೋದು ಒಂದು ಲೋವರ್ ಕ್ರಿಯೇಷನ್ ಅಂತ ಹೇಳ್ತಾರೆ. ಸೊ ಆ ಹುಳದಿಂದ ನಿಮ್ಮ ಸಂಘದಿಂದ ನಾನು ಏನಾಯಿತು, ನನಗೆ ಆ ಒಂದು ದೇಹದಿಂದ ನನಗೆ ಇನ್ನೂ ಒಂದು ಹೈಯರ್ ಬಾಡಿ ಸಿಕ್ತು, ಅಂದರೆ ಗಿಳಿ, ಒಂದು ಪಕ್ಷಿಯ ದೇಹ ಸಿಕ್ತು. ನೀವು ಮತ್ತೆ ಬಂದು ನನ್ನ ಹತ್ರ ನಿಮ್ಮ ಸಂಘ ಸಿಕ್ತು. ಸೊ ಒಂದು ಪಕ್ಷಿಯಿಂದ ನನಗೆ ಒಂದು ಹಸುವ ಒಂದು ದೇಹ ಸಿಕ್ತು. ಮತ್ತೆ ನೀವು ಬಂದು ನನಗೆ ನಿಮ್ಮ ಸಂಘವನ್ನು ಕೊಟ್ರಿ. ಸೊ ಆ ಹಸುವಿನಿಂದ ಇವಾಗ ನನಗೆ ಮನುಷ್ಯ ಜನ್ಮ ಸಿಕ್ಕಿದೆ, ನಾನು ರಾಜಕುಮಾರರಾಗಿ ಹುಟ್ಟಿದ್ದೀನಿ ಅಂದಾಗ ನಾವೊಂದಿಗೆ ಗೊತ್ತಾಗುತ್ತೆ ಸಾಧು ಸಂಘ ಎಷ್ಟು ಶ್ರೇಷ್ಠ ಅಂದರೆ, ಒಂದು ಆತ್ಮ ಅದು ಒಂದು ಕ್ಷಣ ಅವ್ರೇನು ಕೂತ್ಕೊಂಡು ಭಾಗವತ ಕ್ಲಾಸ್ ಕೊಟ್ಟಿಲ್ಲ, ಏನಿಲ್ಲ, ಪ್ರವಚನ ಮಾಡಿಲ್ಲ, ಜಪ ಏನು ಮಾಡಿಲ್ಲ, ಒಂದು ಕ್ಷಣ ಆ ಒಂದು ಜೀವಿಗೆ ಒಂದು ಸಾಧು ಸಂಘ ಸಿಕ್ಕಿದ್ರೇನು ಅವರ ಜನ್ಮ ಎಷ್ಟು ಉನ್ನತವಾಗುತ್ತೆ ಅನ್ನೋದಕ್ಕೆ ಈ ಒಂದು ಉದಾಹರಣೆ. ಸೊ ನಾವು ನೋಡಿದ್ವಿ ಭಾಗವತಂ ಎಷ್ಟು ಶ್ರೇಷ್ಠ, ಮತ್ತೆ ಶ್ರವಣ ಮಾಡೋದು ಎಷ್ಟು ಒಳ್ಳೆಯದು, ಅದೇ ಥರ ಜಪ ಮಾಡೋದು, ಮತ್ತೆ ಸಾಧು ಸಂಘ. ಸೊ ಈ ಮೂರು ನಮ್ಮ ಜೀವನದಲ್ಲಿ ಇರಬೇಕು. ಬಟ್ ಅದೆಲ್ಲ ಇರುವಾಗ ಒಂದೇ ಒಂದು ವಿಷಯವನ್ನು ನಾವು ಮಾಡಬಾರದು, ಅದು ಅಪರಾಧಗಳು. ಸೊ ನಾವು ಈ ಕ್ಲಾಸ್ ಪ್ರಾರಂಭದಲ್ಲಿ ನೋಡಿದ್ದೀವಿ, ವಿಶ್ವಾಮಿತ್ರರು ವಶಿಷ್ಠರಿಗೆ ಒಂದು ಅಪರಾಧ ಮಾಡಿದ್ರು. ಆ ಒಂದು ವಿಷಯದಿಂದ ಅವರು ಆಧ್ಯಾತ್ಮಿಕ ಜೀವನದಿಂದ ಬಿದ್ದವರು. ಅದೇ ಥರ ಶೌಭರಿ ಮುನಿ ಗರುಡರಿಗೆ ಒಂದು ಅಪರಾಧ ಮಾಡಿರ್ತಾರೆ, ಅದರಿಂದ ಅವರು ಬಿದ್ದೋಗಿರ್ತಾರೆ. ಇಂದ್ರದೇವರು ಅವರ ಒಂದು ಗುರುಗೆ ಅಪರಾಧವನ್ನು ಮಾಡಿರ್ತಾರೆ, ಅದರಿಂದ ಬಿದ್ದೋಗಿರ್ತಾರೆ. ಸೊ ಅದೇ ಥರ ನಾವು ಶ್ರವಣವನ್ನು ಮಾಡಬೇಕು, ಭಾಗವತ ಓದಬೇಕು, ಜಪ ಮಾಡಬೇಕು, ಭಕ್ತರ ಸೇವೆ ಅನ್ನೋದು ಮಾಡಬೇಕು, ಸಾಧು ಸಂಘನೂ ಇರಬೇಕು. ಬಟ್ ಇದು ಎಲ್ಲರ ಜೊತೆಗೆ ಅಪರಾಧ ಒಂದನ್ನ ಮಾತ್ರ ನಾವು ಮಾಡಬಾರ್ದು ಅಂತ ಶಾಸ್ತ್ರ ಮತ್ತೆ ಭಕ್ತರು ಹೇಳಿರ್ತಾರೆ. ಮತ್ತೆ ಭಕ್ತಿ ಹೆಂಗೆ ಮಾಡೋದು? ಸೊ ನಮ್ಮೆಲ್ಲರಿಗೂ ಗೊತ್ತಿರುತ್ತೆ, ಭಕ್ತಿ ಮಾಡಬೇಕು, ದೇವರಿಗೆ ನಾವು ಪ್ರೀತಿ ಮಾಡಬೇಕು, ದೇವರ ಬಗ್ಗೆ ಹೇಳಬೇಕು, ಎಲ್ಲರೂ ಹೇಳ್ತಾರೆ ಭಕ್ತಿ ಇದರಲ್ಲಿ ಒಂದು ಪದ ಇರುತ್ತೆ ಪ್ರೀತಿ ಅಂತ. ಸೊ ಇದರಲ್ಲಿ ನಮ್ಮ ಶಾಸ್ತ್ರಗಳೊಂದು ಉದಾಹರಣೆ ಕೊಡುತ್ತೆ. ನಾವೆಲ್ಲರೂ ನೋಡ್ತೀವಿ, ಯಾವುದೋ ಒಂದು ಗಿಡ ಇರುತ್ತೆ, ಆ ಗಿಡದಲ್ಲಿ ಹೂ ಇರುತ್ತೆ, ಎಷ್ಟೊಂದು ಸುಂದರವಾದ ಹೂ ಇರುತ್ತೆ. ಎಲ್ರಿಗೂ ಆ ಹೂ ಮೇಲೆ ಇಷ್ಟ ಪಡ್ತಾರೆ. ಅದರಲ್ಲಿ ಎರಡು ವಿಧವಾದ ಜನ ಇರ್ತಾರೆ. ಒಂದು ಜನ ಏನ್ ಮಾಡ್ತಾರೆ, ಈ ಹೂ ಎಷ್ಟು ಸುಂದರವಾಗಿದೆ ಅಲ್ವಾ, ಇವನು ನಾನು ತಗೊಂಡ್ಬಿಡ್ತೀನಿ, ಆ ಗಿಡದಿಂದ ಆ ಹೂವನ್ನು ಕಿತ್ಕೊಂಡ್ಬಿಡ್ತಾರೆ. ಬಟ್ ಇನ್ನೊಂದು ಬಗೆಯಾದ ಒಂದು ವ್ಯಕ್ತಿ ಏನ್ ಮಾಡ್ತಾರೆ ಅಂದ್ರೆ, ಈ ಹೂ ಎಷ್ಟು ಚೆನ್ನಾಗಿದೆ ಅಲ್ವಾ, ನಾನು ಇನ್ನೂ ಸ್ವಲ್ಪ ನೀರು ಹಾಕ್ತೀನಿ ಅಂತ ನೀರು ಹಾಕಿ ಆ ಗಿಡವನ್ನು ಬೆಳೆಸ್ತಾರೆ. ಸೊ ಎರಡೂ ಪ್ರೀತಿನೇ, ಆದ್ರೆ ಅದರಲ್ಲಿ ಎಷ್ಟು ವ್ಯತ್ಯಾಸ ಇರುತ್ತೆ. ಒಬ್ರು ನಮ್ಗೆ ಈ ಹೂ ತುಂಬಾ ಇಷ್ಟ ಆಗಿದೆ ಅಂತ ಆ ಗಿಡದಿಂದ ಕಿತ್ಕೊಂಡ್ಬಿಡ್ತಾರೆ, ಇನ್ನೊಬ್ರು ಇದು ನನಗೆ ಮಾತ್ರ ಸಿಗಬಾರ್ದು, ಎಲ್ರಿಗೂ ಸಿಗಬೇಕು ಅಂತ ಅದನ್ನು ನೀರು ಹಾಕಿ ಅದನ್ನು ಬೆಳೆಸ್ತಾರೆ. ಸೊ ಇದೇ ಥರ ನಮಗೆ ಈ ಒಂದು ಜ್ಞಾನ ಎಲ್ಲ ಸಿಕ್ಕಿರುತ್ತದೆ. ಸೊ ಇದೆಲ್ಲ ನಮಗೆ ಸಿಕ್ಕಿದೆ ಅಂತ ನಾವು ಒಬ್ಬರೇ ಇಟ್ಕೋಬಾರ್ದು. ಸೊ ನಾವೇನು ಮಾಡಬೇಕಂದ್ರೆ ಪ್ರಚಾರ ಮಾಡಿ ಇದನ್ನು ಬೇರೆಯವರಿಗೂ ಈ ಒಂದು ಜ್ಞಾನವನ್ನು ನಾವು ತಿಳಿಸ್ಬೇಕು ಅಂತ ಗುರು ಮತ್ತೆ ಶಾಸ್ತ್ರಗಳಿರ್ತೇವೆ. ಇದನ್ನು ಹೇಳಿ ನನ್ನ ಕ್ಲಾಸನ್ನು ಮುಗಿಸುತ್ತೇನೆ. ಹರೇ ಕೃಷ್ಣ. श्रीमद् भागवतम की जय, प्रभुपाद की जय. ಪ್ರಶ್ನೆ ಇದೆ, ಎಲ್ಲರೂ ಏನಾದರೂ ಪ್ರಶ್ನೆ ಇದೆ? ಹರೇ ಕೃಷ್ಣ. ಅಂದ್ರೆ ಪ್ರಭು ಕೇಳ್ತಾ ಇದ್ದಾರೆ, ಕುಲಕ್ಕೆ ಈ ತರ ಒಂದು ಸಾಧು ಸಂಘ ಸಿಕ್ತು, ಅದು ತಕ್ಷಣ ಯಾಕೆ ಮನುಷ್ಯರಾಗಿಲ್ಲ, ಅದು ಯಾಕೆ ಹುಳ ಬಂದ್ಬಿಟ್ಟು ಗಿಳಿಯಾಗಿತ್ತು, ಮತ್ತೆ ಒಂದು ಹಸು ಆಗಿತ್ತು, ಮತ್ತೆ ಮನುಷ್ಯರ ಜನ್ಮವನ್ನು ತೆಗೆತು, ಡೈರೆಕ್ಟ್ ಆಗಿ ಅದು ಯಾಕೆ ಮನುಷ್ಯರಾಗಿ ಜನ್ಮ ಮಾಡಿಲ್ಲ ಅಂತ ಪ್ರಭು ಅವರ ಪ್ರಶ್ನೆ. ಇದೇ ತರ ಭಕ್ತಿಯಲ್ಲೂ ಹಲವಾರು ಸ್ಟೆಪ್ಸ್ ಇರುತ್ತೆ. ನಾವು ಎಷ್ಟೊಂದು ಹೆಜ್ಜೆಗಳಿರುತ್ತೆ. ನಾವು ತಕ್ಷಣ ನಾವು ಭಗವಂತರ ಹತ್ರ ಹಂಗೆ ಹೋಗೋಕ್ಕಾಗಲ್ಲ. ನಮಗೆ ಗುರು ಅನ್ನೋದು ಬೇಕು, ಇದರ ಸಾಧು ಅನ್ನೋದು ಬೇಕು, ಶಾಸ್ತ್ರ ಅನ್ನೋದು ಬೇಕು, ಇದರ ಎಷ್ಟೊಂದು ಸ್ಟೆಪ್ಸ್ ಇರುತ್ತೆ ಭಕ್ತಿಯಲ್ಲಿ. ಸೊ ಅದರಿಂದ ಅವರು ಒಂದೊಂದು ಸ್ಟೆಪ್ ಆಗಿ ಬೇರೆ ಬಂದರು. ಇವಾಗ ಹುಳ ಅಂದ್ರೆ ತುಂಬಾ ಲೋವರ್ ಸ್ಪೀಶೀಸ್ ಅಂತ ಹೇಳ್ತಾರೆ. ಸೊ
ಸೊ ಅದರಿಂದ ಅವ್ರಿಗೆ ಒಂದು ಸ್ಟೆಪ್ ಮೇಲೆ ಬಂದರು, ಕುಲದಿಂದ ಗಿಳಿಯಾಗಿ ಬಂದರು. ಮತ್ತೆ ಗಿಳಿಯಲ್ಲಿ ಅವ್ರಿಗೆ ಸಾಧು ಸಂಘ ಸಿಕ್ತು. ಸೊ ಗಿಳಿಯಿಂದ ಅವರು ಮತ್ತೆ ಮೇಲೆ ಬಂದರು, ಹಸುವ ಒಂದು ಜನ್ಮ. ಮತ್ತೆ ಅಲ್ಲೂ ಅವರು ಸಾಧು ಸಂಘ ಮಾಡಿದ್ರು, ಹಸುವ ಜನ್ಮದಿಂದ ಅವರು ಮನುಷ್ಯರಾಗಿ ತಗೊಂಡ್ರು. ಬಟ್ ಅದೇ ಥರ ನಾವೆಲ್ಲರೂ ಆ ಒಂದು ಜನ್ಮ ಮೃತ್ಯು ಜರಾವ್ಯಾಧಿ ಅಂತ ಈ ಒಂದು ಸೈಕಲ್ನಲ್ಲಿ ನಾವು ಎಷ್ಟೊಂದು ಲಕ್ಷಾಂತರವಾದ ಜೀವಿಗಳಿರುತ್ತೆ, ಎಲ್ಲದರಲ್ಲೂ ನಮ್ಮ ಆತ್ಮ ಹೋಗಿ ಹೋಗಿ ಬಂದಿರುತ್ತೆ. ನಾವು ಮತ್ತೆ ಈ ಮನುಷ್ಯ ಜನ್ಮವನ್ನು ಕರೆಕ್ಟಾಗಿ ಉಪಯೋಗ ಮಾಡಿಲ್ಲ ಅಂದರೆ ನಾವು ಮತ್ತೆ ಹೋಗಿ ಆ ಒಂದು ಪ್ರಾಣಿಯ ಜೀವನದಲ್ಲಿ, ಪ್ರಾಣಿ ಪಕ್ಷಿಯ ಜೀವನಕ್ಕೆ ಹೋಗ್ಬಿಡ್ತೀವಿ. ಸೊ ಆ ಥರ ಅದು ಒಂದು ಸ್ಟೆಪ್ ಬೈ ಸ್ಟೆಪ್ ಪ್ರಾಸೆಸ್ ಭಕ್ತಿ ಅನ್ನೋದು. ಅಂದರೆ ಒಂದು ಹೆಜ್ಜೆ ಆದಮೇಲೆ ಇನ್ನೊಂದು ಹೆಜ್ಜೆ ಆಗಿ ಅವರು ಮಾಡ್ತಾ ಹೋಗ್ತಾರೆ. ಇದು ಆನ್ಸರ್ ಮಾಡುತ್ತೇನೆ. ಪ್ರಶ್ನೆ ಇದೆಯಾ? ಹರೇ ಕೃಷ್ಣ. ಸೊ ಭಾನುವಾರ ಭಾಗವತನ ಭಗವದ್ ಭಕ್ತರಿಂದ ಕೇಳಿದರೆ ಭಕ್ತಿ ಉನ್ಮಳಿಸುತ್ತಂತೆ, ಅದೇ ನಮ್ಮ ಭಾಗ್ಯ. ಸೊ ಇದು ಸೊ ಭಾಗವತನ ಹೇಗೆ ಈ ಕಲಿಯುಗದ ಪ್ರಾರಂಭದಲ್ಲಿ ಶುರುವಾಯಿತು, ಅದು ಭಗವದ್ ಭಕ್ತರಿಗೆ ಭಗವಂತನ ಒಂದು ತಿಳುವಳಿಕೆ ಹೇಗೆ ಹರಿದಾಡ್ತು ಅಂದ್ಬಿಟ್ಟು ನಮ್ಮ ಪ್ರಭುಗಳು ತುಂಬ ಚೆನ್ನಾಗಿ ಹೇಳಿದರು. ಈ ಒಂದು ದೇವಸ್ಥಾನದಲ್ಲಿ ಚಿಕ್ಕ ಮಕ್ಕಳಾಗಿ ಬಂದು ಇವತ್ತು ಈ ದಾಸಾಸನದಲ್ಲಿ ಕುತ್ಕೊಂಡು ನಮಗೆ ಭಾಗವತನ ಒಂದು ಗ್ಲೋರಿಫಿಕೇಶನ್ ಮಾಡ್ತಾರೆ ಇವತ್ತು ಅಂದರೆ ಅದು ಕೇವಲ ಈ ಟೆಂಪಲ್ನ, ಈ ದೇವಸ್ಥಾನದ ಸಾಧು ಸಂಘದ ಹಿರಿಮೆ. ಇದೇ ರೀತಿ ನೀವೆಲ್ಲರೂ ಭಾನುವಾರದ ಈ ಸತ್ಸಂಗವನ್ನು ದಯವಿಟ್ಟು ಉಪಯೋಗಿಸ್ಕೊಳ್ಳಬೇಕು. ನಿಮ್ಮ ಮಕ್ಕಳನ್ನು ಈ ಭಾನುವಾರದ ಸತ್ಸಂಗಕ್ಕೆ ಕರ್ಕೊಂಡು ಬರಬೇಕು. ಅವರು ಉನ್ನತವಾದ ಭಕ್ತರಾಗಿ ಮಾರ್ಪಾಡೋದಕ್ಕೆ ನೀವೆಲ್ಲರೂ ಅದಕ್ಕೆ ಸಹಾಯ ಮಾಡಬೇಕು. ಕರುಣಾಮಯ ಪ್ರಭುಗಳು ಇದೇ ರೀತಿ ಕರುಣೆ ತೋರಿ ಯಾವಾಗಲೂ ಇಲ್ಲಿ ಬರುವಂತಹ ಭಕ್ತರಿಗೆ ಭಾಗವತನ ಉಣಬಡಿಸಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ. ಅವರ ಆಧ್ಯಾತ್ಮಿಕ ಜೀವನ ಇದೇ ರೀತಿ ಸಾಂಗವಾಗಿ ಮುಂದುವರಿಲಿ, ಅವರು ಇದೇ ಥರ ಅವರ ಭಕ್ತಿ ಜೀವನ ಮುಂದುವರಿಲಿ ಅಂತ ನಾವು ಎಲ್ಲರೂ ಅವರಿಗೆ ಶುಭವನ್ನು ಕೋರೋಣ. 3 ಬಾರಿ ಮಹಾಮಂತ್ರವನ್ನು ಜಪಿಸಿ ಅವರಿಗೆ ಎಲ್ಲರೂ ಶುಭ ಕೋರೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹಾಗೆ ಕೊನೆಯದಾಗಿ ಪ್ರಭುಗಳು ಕೇಳಿದಂಥ ಪ್ರಶ್ನೆಗೆ ಉತ್ತರವಾಗಿ ಹೇಳ್ತಾ ಇದ್ರು, 84 ಲಕ್ಷ ಯೋನಿಗಳನ್ನು ದಾಟಿಕೊಂಡು ನಾವು ಈ ಮಾನವ ಜನ್ಮಕ್ಕೆ ಬಂದಿದ್ದೀವಿ. ಅದರಲ್ಲೂ ಮಾನವ ಜನ್ಮದಲ್ಲಿ 4 ಲಕ್ಷ ಪ್ರಭೇದಗಳು. ಸೊ ಒಂದೊಂದು ಪ್ರಭೇದಗಳು ಕೂಡ ಒಂದೊಂದು ಸ್ಟೆಪ್ಪು, ನಾವು ಆ ಸ್ಟೆಪ್ಪನ್ನು ಹತ್ತಿ ಮೇಲೆ ಹೋದಾಗ ಭಕ್ತಿಯಲ್ಲಿ ಉನ್ನತಿ ಪಡಿತೀವಿ ಅಂತ ಪ್ರಭುಗಳು ಹೇಳ್ತಾ ಇದ್ರು. ಅದೇ ರೀತಿ ಇವಾಗ ನೆಕ್ಸ್ಟು ಕಾರ್ಯಕ್ರಮಕ್ಕೆ ನಾವು ಸ್ಟೆಪ್ಪನ್ನು ಹತ್ಕೊಂಡು ಗಿರಿಧಾರಿ ಹತ್ರ ಹೋಗಬೇಕಾಗಿದೆ. ದಯವಿಟ್ಟು ಎಲ್ಲರೂ ಮುಂದಿನ ಕಾರ್ಯಕ್ರಮಕ್ಕೆ ಸ್ಟೆಪ್ಸನ್ನು ಹತ್ಕೊಂಡು ಭಗವಂತನ ಹತ್ರ ಹೋಗೋಣ. ಪ್ರಕಟಣೆಗಳು ಅಲ್ಲೇ ಹರೇ ಕೃಷ್ಣ.